ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸ ಕೋರ್ಸ್ 5 ಏಷ್ಯಾದಲ್ಲಿ ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆ ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಯ ವಿವರಣೆಯ ಜೊತೆಗೆ ತಿಳ್ಕೊಳ್ಳೋ ಹಿಂದುಳಿದ ವರ್ಗಗಳ ಚಳುವಳಿ. ಹಿಂದುಳಿದ ವರ್ಗದ ಚಳುವಳಿ ಘಟಕದಿಂದ ರಾಷ್ಟ್ರೀಯತೆಯ ವಿವಿಧ ತೊರೆಗಳು. ಹಿಂದುಳಿದ ವರ್ಗಗಳ ಚಳವಳಿ ಪೆರಿಯಾರ್ ಮತ್ತು BR ಅಂಬೇಡ್ಕರ್. ಘಟಕ 5ರಲ್ಲಿ ಬರುವಂತಹ ಈ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಪದೇ ಪದೇ ಕೇಳುವಂತಹ ಪ್ರಶ್ನೆ 15 ಅಂಕಕ್ಕೆ ಮತ್ತು 10 ಅಂಕಕ್ಕೆ ಎರಡು ಕೂಡ ಕೇಳ್ತಾರೆ. ಕೆಲವೊಮ್ಮೆ ಪೆರಿಯಾರು ಅವರ ಬಗ್ಗೆ ಕೇಳ್ತಾರೆ, ಕೆಲವೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಕೇಳ್ತಾರೆ, ಇನ್ನು ಕೆಲವೊಮ್ಮೆ ಹಿಂದುಳಿದ ವರ್ಗಗಳ ಚಳುವಳಿಗಳ ಬಗ್ಗೆ ಬರೀರಿ ಅಂತಲೂ ಕೇಳ್ತಾರೆ. ಆವಾಗ ನಾವು ಇಬ್ಬರ ಬಗ್ಗೆ ಕೂಡ, ಅಂದರೆ ಪೆರಿಯಾರು ರಾಮಸ್ವಾಮಿಯವರು ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ, ಹಾಗೆಯೇ BR ಅಂಬೇಡ್ಕರ್ ಅವರ ವಿಚಾರಗಳನ್ನು ಕೂಡ ನಾವು ಬರಿತಾ ಹೋಗಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಪೆರಿಯಾರು ರಾಮಸ್ವಾಮಿ. ಭಾರತ ರಾಷ್ಟ್ರೀಯ ಚಳುವಳಿಯು ವೈವಿಧ್ಯಪೂರ್ಣ ಚಳುವಳಿಯಾಗಿದ್ದು ವಿವಿಧ ಸಿದ್ಧಾಂತಗಳು, ವಿವಿಧ ರೀತಿಯ ಹೋರಾಟಗಳನ್ನು ಕೂಡ ಅದು ಮಾಡ್ತಾ ಬರ್ತಾಯಿತ್ತು. ಅನೇಕ ರೀತಿಯ ಚಳುವಳಿಗಳನ್ನೆಲ್ಲ ಮಾಡ್ತಾಯಿದ್ರು. ಆರಂಭದಲ್ಲಿ ನಿಧಾನದಲ್ಲಿ ಆರಂಭವಾದಂತಹ ಈ ಒಂದು ಚಳುವಳಿಗಳು ನಂತರದ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಬಂತು. ಅಂದರೆ ತೀವ್ರಗಾಮಿ ಹೋರಾಟದ ತಿರುವು ಕೂಡ ಪಡೆದುಕೊಳ್ತದೆ. ಅದರ ಜೊತೆಯಲ್ಲಿಯೇ ಉಗ್ರ ರಾಷ್ಟ್ರೀಯತೆ ಹಿಂಸಾತ್ಮಕ ರೂಪದಲ್ಲಿ ಕೂಡ ಕಾಣಿಸಿಕೊಳ್ತದೆ. ಈ ಒಂದು ಸಾಮಾಜಿಕವಾಗಿ ತಳವರ್ಗಗಳ ಪುನರುತ್ಥಾನಕ್ಕಾಗಿ ದಕ್ಷಿಣ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳು ಆರಂಭವಾದಂಥದ್ದು. ಸುಭಾಷ್ ಚಂದ್ರ ಬೋಸ್ ಧೈರ್ಯ ಸಾಹಸಗಳಿಗೆ ಮತ್ತೊಂದು ಹೆಸರಾಗಿದ್ದರು. ಹೊಸ ರಾಷ್ಟ್ರಗಳಲ್ಲಿ, ಅದರಲ್ಲೂ ಕೂಡ ಜಪಾನಿನ ಸಹಕಾರದಿಂದ ಬ್ರಿಟಿಷರನ್ನು ಭಾರತದ ನೆಲದಿಂದ ಹೊರಗಟ್ಟುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ರು. ಇವೆಲ್ಲವೂ ಕೂಡ ರೋಮಾಂಚನಕಾರಿಯಾದಂತಹ ಇತಿಹಾಸ ಹಾಗೆ ವಿಚಾರ. ಇವುಗಳ ಅಧ್ಯಯನವನ್ನು ಮಾಡುತ್ತಾ ಹಿಂದುಳಿದ ವರ್ಗದ ಚಳುವಳಿಯ ಬಗ್ಗೆ ತಿಳ್ಕೊಳ್ಳುವ. ದಕ್ಷಿಣ ಭಾರತದ ಆಧುನಿಕ ಇತಿಹಾಸದಲ್ಲಿ ಕಂಡುಬರುವ ಸಾಮಾಜಿಕ ಚಳವಳಿಯಲ್ಲಿ ಹಿಂದುಳಿದ ವರ್ಗಗಳ ಚಳವಳಿ ಮುಖ್ಯವಾಗಿರ್ತದೆ. ಹಿಂದುಳಿದವರು ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದಂತಹ ಬ್ರಾಹ್ಮಣರೇತರರು ಎಂದು ಅರ್ಥ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಂಥದ್ದು, ಸರಕಾರಿ ಸೇವೆಯಲ್ಲಿ ಮೀಸಲಾತಿ ದೊರಕಿಸಿಕೊಡುವಂಥದ್ದು, ಅವರ ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸುವಂಥದ್ದು ಈ ಚಳುವಳಿಯ ಮುಖ್ಯ ಉದ್ದೇಶ ಕೂಡ ಆಗಿತ್ತು. ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಸ್ವಾಭಿಮಾನದ ಹಣತೆಯನ್ನು ಹಚ್ಚಿದವರು ಜ್ಯೋತಿಬಾ ಫುಲೆಯವರು. ತಳವರ್ಗಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅಪಾರವಾಗಿ ಶ್ರಮಿಸಿದರು. ಸತ್ಯಶೋಧಕ ಸಮಾಜ ತಳವರ್ಗಗಳ ಸಾಮಾಜಿಕ ಉನ್ನತಿ ಸಾಧಿಸಲೆಂದು ಸ್ಥಾಪಿಸಿದ ಸಂಸ್ಥೆಯಾಗಿತ್ತು. ಫುಲೆಯವರಿಂದ ಪ್ರಭಾವಿತರಾಗಿ ತಮ್ಮ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅಂತೆಯೇ ತಮಿಳುನಾಡಿನಲ್ಲಿ ಸ್ವಾಭಿಮಾನದ ಚಳುವಳಿಯನ್ನು ಕೂಡ ಆರಂಭಿಸಿದವರು ಪೆರಿಯಾರು ರಾಮಸ್ವಾಮಿಯವರು. ಪೆರಿಯಾರು ರಾಮಸ್ವಾಮಿ ಅವರು ಯಾವ ರೀತಿಯ ಚಳುವಳಿಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ ಅಂತ ನಾವು ತಿಳಿತಾ ಹೋಗುವ. ಇಲ್ಲಿ ಅವರು ಯಾವುದೇ ರೀತಿಯ ಪಾಯಿಂಟ್ಸ್ಗಳನ್ನು ಕೊಡಲಿಲ್ಲ. ನಾವು ಅದನ್ನು ಓದ್ಕೊಂಡು ನಮಗೆ ಅದರಲ್ಲಿ ಮುಖ್ಯವಾದಂತಹ ವಿಚಾರ ಅಂತ ಗೊತ್ತಾದಾಗ ಅಲ್ಲಿ ನಾವು ನಂಬರನ್ನು ಹಾಕಿ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಬೋದು. ಈ ರೀತಿ ಓದ್ಕೊಳ್ಳೋದ್ರಿಂದ ನಮಗೆ ಓದಲಿಕ್ಕೂ ಕೂಡ ಅನುಕೂಲ ಆಗ್ತದೆ, ಹಾಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ. ಯಾವುದೇ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಕಲಿತಾ ಇದ್ದೀರಿ ಅಂತಾದರೆ ತುಂಬಾ ದೊಡ್ಡದಿದೆ, ಆರಂಭದಲ್ಲಿ ನಿಮಗೆ ನೋಡಿದ ತಕ್ಷಣ ಏನನ್ನಿಸ್ತದೆ, ಅಯ್ಯೋ ಇಷ್ಟೊಂದು ದೊಡ್ಡ ಉತ್ತರ ಹೇಗೆ ಕಲಿಯುವುದಿದನ್ನು ಅಂತ ಒಂದು ರೀತಿಯ ಚಿಂತೆ ಆಗ್ತದಲ್ವ. ಅದಕ್ಕೆ ನಾವೇನು ಮಾಡಬೇಕು, ಒಮ್ಮೆ ನೇರವಾಗಿ ಓದ್ತಾ ಹೋಗಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿದೆ ಅಂತ ನಿಮಗೆ ಒಂದು ಯೋಚನೆ ಬರ್ತದೆ. ಆ ಮುಖ್ಯವಾಗಿರುವಂಥ ವಿಚಾರಕ್ಕೆ ನಂಬರನ್ನು ಹಾಕ್ತಾ ಕೊಡಿ. ನಂಬರನ್ನು ಹಾಕ್ತಾ ಸಂಪೂರ್ಣವಾಗಿ ನಂಬರನ್ನು ಕೊಡ್ತಾ ಬಂದಾಗ ಎಷ್ಟು ಪಾಯಿಂಟ್ ಸಿಗ್ತದೆ ಅದನ್ನೇ
ಪುನಃ ರಿಪೀಟ್ ಮಾಡಿ ಓದ್ಕೊಳ್ಳಿ. ಇಲ್ಲಿ ನಾನು 15 ನಂಬರನ್ನು ಕೊಟ್ಟಿದ್ದೇನೆ. 15 ನಂಬರ್ ರೀತಿಯಲ್ಲಿ ಪಾಯಿಂಟ್ಸನ್ನು ಓದ್ಕೊಳ್ತಾ ಹೋಗಬೇಕು. ಪೆರಿಯಾರು ರಾಮಸ್ವಾಮಿಯವರು. ಪೆರಿಯಾರ್ ತಾಂತೆ ಪೆರಿಯಾರ್ ಎಂದೇ ಪ್ರಖ್ಯಾತರಾಗಿರುವ ರಾಮಸ್ವಾಮಿಯವರು ಸಾಮಾಜಿಕ ಸುಧಾರಕರಾಗಿದ್ದಾರೆ. ಸಾಮಾಜಿಕ ಸುಧಾರಕರಾಗಿ, ರಾಜಕೀಯ ಧುರೀಣರಾಗಿ, ವಾಣಿಜ್ಯೋದ್ಯಮಿಯಾಗಿ ದಕ್ಷಿಣ ಭಾರತದ ಆಧುನಿಕ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಅನಿಸಿದ ಪ್ರಕಾರ ಸಾಮಾಜಿಕ ಸುಧಾರಕರು, ರಾಜಕೀಯ ಧುರೀಣರು, ವಾಣಿಜ್ಯೋದ್ಯಮಿ ಇದು ನನಗೆ ಪಾಯಿಂಟ್ಸ್ ರೀತಿಯಲ್ಲಿರೋದ್ರಿಂದ ನಾನು ಅದನ್ನು ಪಾಯಿಂಟ್ಸ್ ಆಗಿ ತಗೊಂಡಿದ್ದೇನೆ. ಮೊದಲನೇ ಪಾಯಿಂಟ್, ಪೆರಿಯಾರು ರಾಮಸ್ವಾಮಿ. ಹಿಂದುಳಿದ ವರ್ಗದ ಚಳುವಳಿಯ ಪರವಾಗಿ ಪೆರಿಯಾರು ರಾಮಸ್ವಾಮಿಯವರು ಮಾಡಿರುವಂತಹ ವಿಚಾರಗಳು ಅಂತ ಬರೆದು ಅಥವಾ ಅವರ ಬಗ್ಗೆ ಅಂತ ಬರೆದು, 1 ಸಾಮಾಜಿಕ ಸುಧಾರಕರಾಗಿದ್ದಾರೆ, 2 ರಾಜಕೀಯ ಧುರೀಣರಾಗಿದ್ದಾರೆ, 3 ವಾಣಿಜ್ಯೋದ್ಯಮಿಯಾಗಿದ್ದಾರೆ, 4 ದ್ರಾವಿಡ ಕಜಗಂ ಎಂಬ ರಾಜಕೀಯ ಪಕ್ಷದ ಸ್ಥಾಪಕರಾಗಿದ್ದಾರೆ. ದ್ರಾವಿಡ ಕಜಗಂ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ದ್ರಾವಿಡ ನಾಡು ಎಂಬ ಪ್ರತ್ಯೇಕ ಸ್ವತಂತ್ರ ದಕ್ಷಿಣ ಭಾರತವನ್ನೊಳಗೊಂಡ ರಾಷ್ಟ್ರವನ್ನೇ ನಿರ್ಮಾಣ ಮಾಡಲು ಕೂಡ ಅವರು ಬಯಸಿದರು. ಒಂದು ರಾಷ್ಟ್ರವೇ ಆಗಬೇಕು ಅಂತ ಅವರಿಗಿತ್ತು. ದ್ರಾವಿಡ ನಾಡು ಎನ್ನುವಂತಹ ಒಂದು ರಾಷ್ಟ್ರ ಆಗಬೇಕು ಅಂತ ಅವರು ಬಯಸಿದ್ದರು. ನಾನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ, ನಂತರ ನಾವು ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ಕೊಡುವ. ಪೆರಿಯಾರು ತಾಂತೆ ಪೆರಿಯಾರ್ ಎಂದೇ ಪ್ರಖ್ಯಾತರಾಗಿರುವ ರಾಮಸ್ವಾಮಿಯವರು ಸಾಮಾಜಿಕ ಸುಧಾರಕರಾಗಿ, ರಾಜಕೀಯ ಧುರೀಣರಾಗಿ, ವಾಣಿಜ್ಯೋದ್ಯಮಿಯಾಗಿ ದಕ್ಷಿಣ ಭಾರತದ ಆಧುನಿಕ ಇತಿಹಾಸದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಇವರು ತಮಿಳುನಾಡಿನ ಸ್ವಾಭಿಮಾನಿ ಚಳವಳಿಯ ಸ್ಥಾಪಕರಾಗಿದ್ದಾರೆ. ದ್ರಾವಿಡ ಕಜಗಂ ಎಂಬ ರಾಜಕೀಯ ಪಕ್ಷದ ಸ್ಥಾಪಕರಾಗಿದ್ದಾರೆ. ಪೆರಿಯಾರ್ ದ್ರಾವಿಡ ನಾಡು ಎಂಬ ಪ್ರತ್ಯೇಕ ಸ್ವತಂತ್ರ ದಕ್ಷಿಣ ಭಾರತವನ್ನೊಳಗೊಂಡ ರಾಷ್ಟ್ರವನ್ನೇ ನಿರ್ಮಾಣ ಮಾಡಲು ಬಯಸುತ್ತಾರೆ. ಪೆರಿಯಾರು ಮದ್ರಾಸ್ ಪ್ರೆಸಿಡೆನ್ಸಿಯ ಈರೋಡಿನ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಸಮಾಜದಲ್ಲಿ ತಾಂಡವಾಡುತ್ತಿದ್ದ ಅಸಮಾನತೆ, ತಾರತಮ್ಯ, ಪುರೋಹಿತಶಾಹಿ ವರ್ಗದ ದಬ್ಬಾಳಿಕೆಯನ್ನು ಕಂಡು ಆಕ್ರೋಶವನ್ನುಗೊಂಡಿದ್ದರು. 20ನೇ ಶತಮಾನದ ಆರಂಭದ ದಶಕದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ಪೆರಿಯಾರು ಎತ್ತಿದ ಧ್ವನಿ ಇಂದಿಗೂ ಅರ್ಥಪೂರ್ಣವಾಗಿದೆ. ಮೂಢನಂಬಿಕೆಗಳನ್ನು ವಿರೋಧಿಸಿ ಬ್ರಾಹ್ಮಣ ಪುರೋಹಿತಶಾಹಿತ್ವದ ವಿರುದ್ಧ ಗುಡುಗಿದರು. ಶೂದ್ರ ಹಾಗೂ ತಳವರ್ಗಗಳ ಹಲವಾರು ಸಣ್ಣ ಸಣ್ಣ ಜಾತಿಗಳಲ್ಲಿನ ಜನರಲ್ಲಿ ಸ್ವಾಭಿಮಾನದ ಪ್ರಜ್ಞೆಯನ್ನು ಮೂಡಿಸಿದರು. ಪೆರಿಯಾರ್ ಮದ್ಯಪಾನ ನಿರೋಧ, ಅಸ್ಪೃಶ್ಯತೆಯ ನಿರ್ಮೂಲನೆ, ವರದಕ್ಷಿಣೆಯ ಪದ್ಧತಿ, ಸತಿ ಪದ್ಧತಿ, ದೇವದಾಸಿ ಪದ್ಧತಿಗಳನ್ನು ವಿರೋಧಿಸಿದರು. ಮಹಿಳಾ ಸಮಾನತೆಯನ್ನು ಪ್ರತಿಪಾದಿಸಿದರು. ಕಂದಾಚಾರದ ವಿರೋಧಿಯಾಗಿದ್ದ ಪೆರಿಯಾರು ತಮ್ಮ ಅಣ್ಣನ ಮಗಳು ಬಾಲ್ಯದಲ್ಲಿಯೇ ವಿಧವೆಯಾದಾಗ ಮರು ಮದುವೆ ಮಾಡಿಸಿದರು. ಮಂಗಳಸೂತ್ರ ಮಹಿಳೆಯರ ಗುಲಾಮತನದ ಮರು ದೃಢೀಕರಣವೆಂದು ವಿವಾಹದಲ್ಲಿ ಮಂಗಳಸೂತ್ರ ಕಟ್ಟುವುದನ್ನು ವಿರೋಧಿಸಿದರು. 1919ರಲ್ಲಿ ಪೆರಿಯಾರು ರಾಮಸ್ವಾಮಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರಿದರು. ಈರೋಡ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ರಚನಾತ್ಮಕ ಕಾರ್ಯಕ್ರಮವನ್ನು ಕೈಗೊಂಡರು. ಖಾದಿ ಪ್ರಚಾರ, ಮದ್ಯದ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಹಾಗೂ ವಿದೇಶಿ ಬಹಿಷ್ಕಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಅಸ್ಪೃಶ್ಯತಾ ನಿರ್ಮೂಲನಕ್ಕಾಗಿ ಹೋರಾಟ ಆರಂಭಿಸಿದರು. ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡು ಸೆರೆಮನೆ ವಾಸವನ್ನು ಅನುಭವಿಸಿದರು. 1922ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು. ಆಗ ಸರಕಾರಿ ಕೆಲಸ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ತರಲು ಕಾಂಗ್ರೆಸ್ಸಿನ ಮೂಲಕ ಪ್ರಣಾಳಿಕೆ ಮಂಡಿಸಲು ಆಗ್ರಹಿಸಿದರು. ಆದರೆ ಜಾತಿವಾದಿಗಳಿಂದ ಬೆಂಬಲ ಸಿಗದಿದ್ದರಿಂದ ಪೆರಿಯಾರು 1925ರಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಹೊರಬಂದರು. ವೈಕೋಮ್ ಸತ್ಯಾಗ್ರಹದಲ್ಲಿ ಪೆರಿಯಾರ್ ಹಾಗೂ ಅವರ ಪತ್ನಿ ಪಾಲ್ಗೊಂಡರು. ವೈಕೋಮ್ ಎಂಬುದು ಕೇರಳದ ಪುಟ್ಟ ಪಟ್ಟಣ.
ಅಲ್ಲಿ ದೇವಸ್ಥಾನವಿರಲಿ, ಅಲ್ಲಿಗೆ ಹೋಗುವ ದಾರಿಯಲ್ಲೂ ದಲಿತರಿಗೆ ಪ್ರವೇಶ ಇರಲಿಲ್ಲ. ಅವರ ವಿರುದ್ಧ ಸತ್ಯಾಗ್ರಹವೇ ನಡೆಯಿತು. ಅದರಲ್ಲಿ ಪಾಲ್ಗೊಂಡಿದ್ದರಿಂದ ಪೆರಿಯಾರು ಅವರಿಗೆ ವೈಕಂ ವೀರಂ ಎಂಬ ಬಿರುದು ಕೂಡ ನೀಡಲಾಗ್ತದೆ. ಪೆರಿಯಾರರ ಅತ್ಯಂತ ಪ್ರಮುಖವಾದ ಕೊಡುಗೆ ಸ್ವಾಭಿಮಾನಿ ಚಳುವಳಿ. ಇದರ ಪ್ರಮುಖ ಉದ್ದೇಶ ಬ್ರಾಹ್ಮಣರೇತರರಲ್ಲಿ ತಾವು ದ್ರಾವಿಡರು ಎಂಬ ಹೆಮ್ಮೆ ಮೂಡಿಸಿ ಅದರಲ್ಲಿ ಸ್ವಾಭಿಮಾನ ಬೆಳೆಸುವುದು. ಕ್ರಮೇಣ ಸರಕಾರದ ಮೇಲೆ ಒತ್ತಡ ತಂದು ಸಾಮಾಜಿಕ ಅಸಮಾನತೆಯ ವಿರುದ್ಧ ಕಠಿಣ ಕಾನೂನುಗಳನ್ನು ರೂಪಿಸುವಂತೆ ಆಗ್ರಹಿಸಿದ್ದು ಹಾಗೂ ಸರಕಾರಿ ಕೆಲಸ ಮತ್ತು ಶಿಕ್ಷಣದಲ್ಲಿ ಬ್ರಾಹ್ಮಣರೇತರರಿಗೆ ಮೀಸಲಾತಿ ದೊರಕಿಸಿಕೊಡುವುದು. 1925ರ ನಂತರ ಪೆರಿಯಾರರು ಈ ಬ್ರಾಹ್ಮಣರೇತರರ ಚಳುವಳಿ ಅಥವಾ ಸ್ವಾಭಿಮಾನಿ ಚಳುವಳಿಯನ್ನು ತೀವ್ರಗೊಳಿಸಿದರು. 1925ರಲ್ಲಿ ಕುಡಿ ಅರಸು ಎಂಬ ವಾರಪತ್ರಿಕೆಯನ್ನು, 1928ರಲ್ಲಿ ರಿವೋಲ್ಟ್ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು ಕೂಡ ಆರಂಭಿಸಿದರು. 1916ರಲ್ಲಿ ಜಸ್ಟಿಸ್ ಪಕ್ಷ ಎಂಬ ರಾಜಕೀಯ ಪಕ್ಷವು ಸ್ಥಾಪಿತವಾಗಿ ಬ್ರಾಹ್ಮಣರೇತರರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಕಾರ್ಯನಿರತವಾಗಿತ್ತು. 1937ರಲ್ಲಿ ಮದ್ರಾಸ್ನ ಪ್ರಾಂತೀಯ ಸರಕಾರ ಹಿಂದಿ ಭಾಷೆಯನ್ನು ಕಡ್ಡಾಯಗೊಳಿಸಿದಾಗ ಜಸ್ಟಿಸ್ ಪಕ್ಷದ ಮೂಲಕ ಪೆರಿಯಾರು ಬೃಹತ್ ಚಳುವಳಿಯನ್ನು ಕೂಡ ಆರಂಭಿಸಿದರು. ತಮಿಳರಿಗಾಗಿ ತಮಿಳುನಾಡು ಎಂದು ಕರೆ ನೀಡಿ ತಮಿಳು ಶಾಲೆಗಳಲ್ಲಿ ಹಿಂದಿ ಕಲಿಯುವುದು ಬ್ರಾಹ್ಮಣರಿಗೆ ಗುಲಾಮರಾಗುವುದರ ಸಂಕೇತವೆಂದು ಪ್ರತಿಪಾದಿಸಿದರು. ಇದರಿಂದಾಗಿ ಸೆರೆಮನೆ ವಾಸವನ್ನು ಅನುಭವಿಸಬೇಕಾಯಿತು. 1944ರಲ್ಲಿ ಪೆರಿಯಾರ್ ದ್ರಾವಿಡ ಕಜಗಂ ಎಂಬ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಈ ಪಕ್ಷವು ಸಾಮಾಜಿಕ ಕ್ರಾಂತಿಯನ್ನುಂಟು ಮಾಡಿ ಜಾತಿಯ ಅಸಮಾನತೆ ತೊಡೆದು ಹಾಕಲು ಶ್ರಮಿಸಿದರು. 1949ರಲ್ಲಿ ಅಣ್ಣಾದೊರೈಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಿ ದ್ರಾವಿಡ ಕಜಗಂ ಎರಡು ಪಕ್ಷವಾಗಿ ಒಡೆಯಿತು. ಅಣ್ಣಾದೊರೈ ದ್ರಾವಿಡ ಮುನ್ನೇತ್ರ ಕಜಗಂ ಅನ್ನು ಸ್ಥಾಪಿಸಿದರು. 1973ರಲ್ಲಿ ಪೆರಿಯಾರರು ಮರಣವನ್ನು ಹೊಂದಿದರು. ಆದರೂ ಅವರು ಹಚ್ಚಿಸಿದ ಸಮಾನತೆಯ ಹಣತೆ ಇಂದಿಗೂ ಕೂಡ ತಮಿಳುನಾಡಿನಲ್ಲಿ ಬೆಳಕು ಚೆಲ್ಲಿದೆ. ಇವಿಷ್ಟು ಪೆರಿಯಾರು ರಾಮಸ್ವಾಮಿಯವರು ಹಿಂದುಳಿದ ವರ್ಗಗಳಿಗೆ ಮಾಡಿರುವಂಥ ಚಳುವಳಿಗಳಲ್ಲಿ ಬರುವಂಥ ವಿಚಾರಗಳಾಗಿದೆ. ಇದನ್ನು ನಾನೀಗ ನಿಮಗೆ ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ. ಇವಿಷ್ಟು ವಿಚಾರ ನಿಮಗೆ ಸರಿಯಾಗಿ ಅರ್ಥ ಆಯ್ತಲ್ವ? ಇನ್ನು ಪಾಯಿಂಟ್ಸ್ ರೀತಿಯಲ್ಲಿ ನಾವು ಯಾವ ರೀತಿ ಬರಿಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ. 1. ಸಾಮಾಜಿಕ ಸುಧಾರಕರಾಗಿ ಪೆರಿಯಾರು ರಾಮಸ್ವಾಮಿ. 2. ರಾಜಕೀಯ ಧುರೀಣರಾಗಿದ್ದಾರೆ. 3. ವಾಣಿಜ್ಯ ಉದ್ಯಮಿಯಾಗಿದ್ದಾರೆ. 4. ದ್ರಾವಿಡ ಕಜಗಂ ಎಂಬ ರಾಜಕೀಯ ಪಕ್ಷದ ಸ್ಥಾಪಕರಾಗಿದ್ದಾರೆ. 4. ದ್ರಾವಿಡ ನಾಡು ಎಂಬ ಪ್ರತ್ಯೇಕ ರಾಷ್ಟ್ರವನ್ನೇ ನಿರ್ಮಾಣ ಮಾಡಲು ಬಯಸಿದ್ರು. 5. ಸಮಾಜದಲ್ಲಿ ತಾಂಡವಾಡುತ್ತಿದ್ದ ಅಸಮಾನತೆ, ತಾರತಮ್ಯ, ಪುರೋಹಿತಶಾಹಿ ವರ್ಗದ ದಬ್ಬಾಳಿಕೆಯನ್ನು ಕಂಡು ಆಕ್ರೋಶಗೊಂಡರು. 7. ಜಾತಿ ವ್ಯವಸ್ಥೆಯ ವಿರುದ್ಧ ಪೆರಿಯಾರು ಧ್ವನಿ ಎತ್ತಿದ್ರು. 8. ಮೂಢನಂಬಿಕೆಗಳನ್ನು ವಿರೋಧಿಸಿ ಬ್ರಾಹ್ಮಣ ಪುರೋಹಿತಶಾಹಿತ್ವದ ವಿರುದ್ಧ ಗುಡುಗಿದ್ರು. 8. ಮದ್ಯಪಾನ ನಿರೋಧ ಮಾಡಿದ್ರು. ಅಸ್ಪೃಶ್ಯತೆಯ ನಿರ್ಮೂಲನೆ ಮಾಡಿದ್ರು. ಮದ್ಯಪಾನ ವಿರೋಧ ಮಾಡಿದರು. ಅಸ್ಪೃಶ್ಯತೆಯ ನಿರ್ಮೂಲನೆ ಮಾಡಿದರು. ವರದಕ್ಷಿಣೆಯ ಪದ್ಧತಿಯನ್ನು ವಿರೋಧಿಸಿದರು. ಸತಿ ಪದ್ಧತಿಯನ್ನು ವಿರೋಧಿಸಿದರು. ದೇವದಾಸಿ ಪದ್ಧತಿಯನ್ನು ವಿರೋಧಿಸಿದರು. ಅದನ್ನು ಕೂಡ ಸಣ್ಣ ಸಣ್ಣ ಪಾಯಿಂಟ್ಸ್ ಆಗಿ ತಗೊಳ್ಬೋದು. ಅದನ್ನೇ ಬೇರೆ ಬೇರೆ ಪಾಯಿಂಟ್ಸ್ ನಂಬರನ್ನು ಜಾಸ್ತಿ ಮಾಡ್ತಾ ಪಾಯಿಂಟ್ಸನ್ನು ಕೂಡ ನೀವು ಜಾಸ್ತಿ ಮಾಡ್ಬೋದು. ಮಹಿಳಾ ಸಮಾನತೆಯನ್ನು ಪ್ರತಿಪಾದಿಸಿದರು. ಕಂದಾಚಾರವನ್ನು ವಿರೋಧವನ್ನು ಮಾಡ್ತಾರೆ. ಖಾದಿ ಪ್ರಚಾರ, ಮದ್ಯದ ಅಂಗಡಿಗಳ ಮುಂದೆ ಪಿಕೆಟಿಂಗ್, ವಿದೇಶಿ ಬಹಿಷ್ಕಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು.
ಅಸ್ಪೃಶ್ಯತೆ ನಿರ್ಮೂಲನಕ್ಕಾಗಿ ಹೋರಾಟವನ್ನು ಮಾಡಿದರು. ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡು ಸೆರೆಮನೆ ವಾಸವನ್ನು ಕೂಡ ಅನುಭವಿಸ್ತಾರೆ. ಸರಕಾರಿ ಕೆಲಸ, ಶಿಕ್ಷಣದಲ್ಲಿ ಮೀಸಲಾತಿ ತರಲು ಕಾಂಗ್ರೆಸ್ನ ಮೂಲಕ ಪ್ರಣಾಳಿಕೆ ಮಂಡಿಸಲು ಆಗ್ರಹಿಸಿದರು. ವೈಕೊಂ ಸತ್ಯಾಗ್ರಹದಲ್ಲಿ ಪೆರಿಯಾರ್ ಅವರು ಸೇರಿಕೊಂಡು ವೈಕೊಂ ವೀರಂ ಎಂಬ ಬಿರುದನ್ನು ಪಡೆದರು. ಸ್ವಾಭಿಮಾನಿ ಚಳುವಳಿಯಲ್ಲಿ ಸೇರಿದರು. ಸರಕಾರಿ ಕೆಲಸ ಮತ್ತು ಶಿಕ್ಷಣದಲ್ಲಿ ಬ್ರಾಹ್ಮಣರೇತರರಿಗೆ ಮೀಸಲಾತಿ ದೊರಕಿಸಿಕೊಡುವುದಕ್ಕಾಗಿ ಹೋರಾಟ ಮಾಡಿದರು. ಬ್ರಾಹ್ಮಣರೇತರರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಕಾರ್ಯನಿರತರಾದರು. ದ್ರಾವಿಡ ಕಜಗಂ ಎಂಬ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಕೊನೆಯದಾಗಿ ಅವರು ಹಚ್ಚಿಸಿದ ಸಮಾನತೆಯ ಹಣತೆ ಇಂದಿಗೂ ಕೂಡ ತಮಿಳುನಾಡಿನಲ್ಲಿ ಬೆಳಕು ಚೆಲ್ಲಿದೆ. ಇವಿಷ್ಟು ವಿಚಾರಗಳು ಪೆರಿಯಾರು ರಾಮಸ್ವಾಮಿ ಅವರ ಚಳುವಳಿ, ಹಿಂದುಳಿದ ವರ್ಗದ ಚಳುವಳಿ. ನಾವು ಪಾಯಿಂಟ್ಸನ್ನು ಮಾಡಿಕೊಂಡು ಬರಿತಾ ಹೋಗಬೇಕು. ನಿಮಗೀಗ ಆ ಪಾಯಿಂಟ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಕೆಲವೊಂದು ಪಾಯಿಂಟ್ಸ್ಗಳು ತುಂಬಾ ಸುಲಭ ಇದೆ. ಅಂದರೆ ಈಗ ಅವರು ಸಾಮಾಜಿಕ ಸುಧಾರಕರಾಗಿದ್ದರು, ವಾಣಿಜ್ಯೋದ್ಯಮಿಯಾಗಿದ್ದರು, ರಾಜಕೀಯ ಧುರೀಣರಾಗಿದ್ದರು, ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಿದರು, ವರದಕ್ಷಿಣೆಯ ಪದ್ಧತಿ ನಿರ್ಮೂಲನೆ ಮಾಡಿದರು, ಸತಿ ಪದ್ಧತಿ ವಿರೋಧ ಮಾಡಿದರು, ಮದ್ಯಪಾನ ವಿರೋಧ ಮಾಡಿದರು. ಇದನ್ನೆಲ್ಲ ನೋಡಿ ನಮಗೆ ಜನರಲ್ ಆಗಿ ಎಲ್ಲ ವಿಚಾರ ಬರಿತಾ ಹೋಗ್ಬೋದು. ಇದೆಲ್ಲ ಕೂಡ ನಮ್ಮ ಸಮಾಜದಲ್ಲಿ ಇದ್ದಂತಹ ಪಿಡುಗುಗಳು. ಇದನ್ನೆಲ್ಲ ವಿರೋಧಿಸಿದ್ರು ಮತ್ತು ಅದನ್ನು ತೊಡೆದು ಹಾಕಲಿಕ್ಕೆ, ಅದನ್ನು ತೆಗೆದು ಹಾಕಲಿಕ್ಕೆ ಹೋರಾಟವನ್ನು ಮಾಡಿದರು. ಅನೇಕ ರೀತಿಯ ಚಳುವಳಿಗಳನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಹಿಂದುಳಿದ ವರ್ಗಗಳಿಗೋಸ್ಕರ ಅವರು ಹೋರಾಟ ಮಾಡ್ತಾರೆ, ಮಹಿಳೆಯರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾರೆ, ಶೋಷಣೆ ಅನ್ಯಾಯ ವಿರುದ್ಧವಾಗಿ ಅವರು ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ನಾವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನದ ಸಾಧನೆಗಳು ಮತ್ತು ಅವರ ಕೆಲವೊಂದು ಅವರು ಕೈಗೊಂಡಂತಹ ಚಳುವಳಿಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋ ಸ್ನೇಹಿತರೆ. ಡಾಕ್ಟರ್ BR ಅಂಬೇಡ್ಕರ್ ಆರಂಭಿಕ ಜೀವನ ಮತ್ತು ಸಾಧನೆ ಎಲ್ಲವನ್ನು ಕೂಡ ನೋಡ್ತಾ ಅವರ ಒಂದು ಹಿಂದುಳಿದ ವರ್ಗಗಳ ಚಳುವಳಿಗಳ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮಹಾನ್ ಮಾನವತಾವಾದಿ BR ಅಂಬೇಡ್ಕರ್ ವಿಚಾರವಾಹಿನಿಗಳು ಶೋಷಿತ ಜನರ ಇತಿಹಾಸದಲ್ಲಿಂದು ಜೀವಂತವಾಗಿದೆ. ಅವರು ಭಾರತದ ಸಂವಿಧಾನ ರಚನೆಯಲ್ಲಿ ಮಾಡಿದ ಕೆಲಸವು ಇತಿಹಾಸದ ಪ್ರಶಂಸೆಗೆ ಪಾತ್ರವಾಗಿದೆ. ಸಂವಿಧಾನದ ಶಿಲ್ಪಿ, ಭಾರತ ರತ್ನ ಭೀಮ್ ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಖ್ಯಾತ ದಲಿತ ನಾಯಕರು. ಎಲ್ಲ ಶೋಷಣೆ, ಅಸಮಾನತೆ, ಅಸ್ಪೃಶ್ಯತೆಗಳ ವಿರುದ್ಧ ತಿರುಗಿಬಿದ್ದ ಮಹನೀಯರು. ಅಸ್ಪೃಶ್ಯತೆ ಮತ್ತು ಜಾತೀಯತೆಗಳ ವಿರುದ್ಧ ಹೋರಾಡಿದರು. ಅಂಬೇಡ್ಕರ್ ದಲಿತರ ನೋವಿನ ಮಾರ್ದನಿಯಾಗಿ ದಲಿತರ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದ ಧೀಮಂತ ವ್ಯಕ್ತಿ ಅವರಾಗಿದ್ದಾರೆ. ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಡೆ ಎಂಬ ಗ್ರಾಮದ ಮಹರ್ ಎಂಬ ಹರಿಜನ ಕುಟುಂಬದಲ್ಲಿ ಏಪ್ರಿಲ್ 14, 1891 ಜನಿಸಿದರು. ತಂದೆ ರಾಮ್ಜಿ ಸತ್ಪಾಲ್ ಬಾಂಬೆಯಲ್ಲಿ ಮಿಲಿಟರಿಯಲ್ಲಿದ್ದರು. ತಾಯಿ ಭೀಮಾಬಾಯಿ. ಅವರಿಗೆ ಅಂಬೇಡ್ಕರ್ 14ನೆಯ ಮಗನಾಗಿದ್ದರು. ಅಂಬೇಡ್ಕರ್ 6ನೇ ವರ್ಷದಲ್ಲಿ ತಾಯಿಯನ್ನು ಕಳೆದುಕೊಂಡರು. ಮೀರಾಬಾಯಿ ಭೀಮ್ಜಿಯನ್ನು ಬೆಳೆಸಿದಳು. ಅಂಬೇಡ್ಕರ್ ವಿದ್ಯಾರ್ಥಿ ದೆಸೆಯಿಂದಲೇ ಸವರ್ಣೀಯರ ಕೋಪತಾಪಗಳ ಮಧ್ಯೆ ಬೆಳೆದರು. ಅವರು ಪ್ರತಿಭಾವಂತರಾಗಿದ್ದರು. ಅವರು ಶಾಲೆಯ ಮೂಲೆಯಲ್ಲಿ ಕುಳಿತಿರಬೇಕಿತ್ತು. ಸವರ್ಣೀಯರ ಮಕ್ಕಳನ್ನು ಮುಟ್ಟುವಂತಿರಲಿಲ್ಲ. ನಳ್ಳಿಯಿಂದ ನೀರು ಕುಡಿಯುವಂತಿರಲಿಲ್ಲ. ಅವರೊಡನೆ ಆಟವನ್ನು ಕೂಡ ಆಡುವಂತಿರಲಿಲ್ಲ. ಅಂಬೇಡ್ಕರ್ ಸತಾರದಲ್ಲಿ ಹೈಸ್ಕೂಲ್ ಮುಗಿಸಿ 1908 ಮೆಟ್ರಿಕ್ಯುಲೇಷನ್ನಲ್ಲಿ ಪಾಸಾದರು. ಪ್ರೌಢಶಾಲೆಯ ಅಂಬೇಡ್ಕರ್ ಎಂಬ ಬ್ರಾಹ್ಮಣ ಶಿಕ್ಷಕರು ಭೀಮ್ಜಿಯನ್ನು ಪ್ರೀತಿಯಿಂದ ಅಂಬೇಡ್ಕರ್ ಎಂದು ಕರೆಯುತ್ತಿದ್ದರು. ಅಂದಿನಿಂದ ಭೀಮ್ಜಿಗೆ ಅಂಬೇಡ್ಕರ್ ಎಂಬ ಹೆಸರಾಯಿತು. ಅಂಬೇಡ್ಕರ್ ಬಾಂಬೆಯ ಎಲ್ಫಿನ್ಸ್ಟನ್ ಕಾಲೇಜಿನ 1912 BA ಪದವಿಯನ್ನು ಪಡೆದರು. ನಂತರ ಬರೋಡಾದಲ್ಲಿ ಕೆಲಕಾಲ ಲೆಫ್ಟಿನೆಂಟ್ ಆಗಿ ಕೆಲಸಕ್ಕೆ ಸೇರಿದರು. ಬರೋಡಾ ಮಹಾರಾಜರಾದ
ಸಯಾಜಿರಾವ್ ಗಾಯಕ್ವಾಡರು ಕೊಟ್ಟಂತಹ ಧನ ಸಹಾಯದಿಂದ ಅಮೇರಿಕ ಮತ್ತು ಇಂಗ್ಲೆಂಡ್ನಲ್ಲಿ ಶಿಕ್ಷಣವನ್ನು ಮುಗಿಸಿದರು. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿದರು. ಅವರು ಬರೆದ ಪ್ರಾಚೀನ ಭಾರತದಲ್ಲಿ ವಾಣಿಜ್ಯ ವ್ಯವಹಾರ ಹಾಗೂ ಬ್ರಿಟಿಷ್ ಆಡಳಿತದಲ್ಲಿ ಭಾರತದ ಹಣಕಾಸಿನ ವ್ಯವಸ್ಥೆಯ ವಿಕಾಸ ಎಂಬ ಪ್ರಬಂಧಗಳಿಗೆ ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾನಿಲಯ MA ಮತ್ತು PhD ಪದವಿಗಳನ್ನು ನೀಡಿತು. ಅದೇ ರೀತಿ ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ವ್ಯಾಸಂಗ ಮಾಡಿದರು. ಲಂಡನ್ ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿದ ಅವರ ಬ್ರಿಟಿಷ್ ಭಾರತದಲ್ಲಿ ಕೇಂದ್ರ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ಮತ್ತು ರೂಪಾಯಿಯ ಸಮಸ್ಯೆ ಎಂಬ ಪ್ರಬಂಧಗಳಿಗೆ MSc ಮತ್ತು DSc ಪದವಿಗಳನ್ನು ಪಡೆದರು. ನಂತರ ಲಂಡನ್ನಲ್ಲಿ ಕಾನೂನು ಅಧ್ಯಯನ ಮಾಡಿ ಬಾರ್ ಆರ್ಟ್ ಲಾ ಮಾಡಿದರು. 1923ರಲ್ಲಿ ಬಾಂಬೆ ಹೈಕೋರ್ಟಿನಲ್ಲಿ ವಕೀಲಿ ವೃತ್ತಿ ಕೈಗೊಂಡರು. ನಂತರ ಬಾಂಬೆಯ ಸಿಡಾಮ್ ಕಾಮರ್ಸ್ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ, ಬಾಂಬೆ ಕಾನೂನು ಕಾಲೇಜಿನ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಲರಾಗಿ, ಬಾಂಬೆ ಶಾಸನ ಸಭೆಯ ಸದಸ್ಯರಾಗಿ, 1942ರಲ್ಲಿ ವೈಸ್ರಾಯ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಆಗ ಕಾರ್ಮಿಕ ಸಚಿವರಾಗಿದ್ದರು. ಸ್ವಾತಂತ್ರ್ಯ ನಂತರ ಸಂವಿಧಾನದ ಕರಡನ್ನು ಸಲ್ಲಿಸಿದರು. 1952ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು. 1956ರ ಅಕ್ಟೋಬರ್ 14ರಂದು ನಾಗ್ಪುರ ಬೌದ್ಧ ಸಮ್ಮೇಳನದಲ್ಲಿ 3,80,000 ದಲಿತರೊಂದಿಗೆ ಬೌದ್ಧ ಮತಕ್ಕೆ ಮತಾಂತರ ಹೊಂದಿದರು. ಡಿಸೆಂಬರ್ 6, 1956ರಂದು ಅಂಬೇಡ್ಕರ್ ಅವರು ಇಹಲೋಕವನ್ನು ತ್ಯಜಿಸಿದರು. ಶತಮಾನಗಳಿಂದಲೂ ಕೂಡ ಸವರ್ಣೀಯರ ತುಳಿತಕ್ಕೆ ಒಳಗಾಗಿದ್ದ ದಲಿತರ ನೋವಿನ ಸೆಲೆಯಾಗಿ ಅಂಬೇಡ್ಕರ್ ಕಾಣಿಸಿಕೊಂಡರು. ದಲಿತ ವಿಮೋಚಕರಾಗಿದ್ದ ಅವರು ದಲಿತರಿಗಾಗಿ ತಮ್ಮ ಜೀವಮಾನವನ್ನು ಶ್ರಮಿಸಿದರು. ಅಸ್ಪೃಶ್ಯತೆಯ ನಿವಾರಣೆಯೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಅವರು ಘೋಷಿಸಿಕೊಂಡರು. ದಲಿತರ ಉದ್ಧಾರಕ್ಕಾಗಿ ಅಂಬೇಡ್ಕರ್ ಅವರು ಅನೇಕ ಕಾರ್ಯಗಳನ್ನು ಕೈಗೊಂಡರು. 1. ದಲಿತರ ಸಂಘಟನೆ. 2 ಪತ್ರಿಕೆಗಳು. 3. ಮಹದ್ ಚೌಹಾರ್ ಕೆರೆಯ ಹೋರಾಟ. ಸೈಮನ್ ಕಮಿಷನ್. ನಾಸಿಕ್ ಸತ್ಯಾಗ್ರಹ. ಅಮರಾವತಿ ಸತ್ಯಾಗ್ರಹ. ದುಂಡು ಮೇಜಿನ ಸಮ್ಮೇಳನ. ಪೂನಾ ಒಪ್ಪಂದ 1932. ಸ್ವತಂತ್ರ ಕಾರ್ಮಿಕ ಪಕ್ಷ ಎನ್ನುವಂತಹ ಕಾರ್ಯಗಳನ್ನು ಮಾಡ್ತಾರೆ. ಮೊದಲನೇದಾಗಿ ದಲಿತರ ಸಂಘಟನೆ. ಅಂಬೇಡ್ಕರ್ ಅವರು ದಲಿತ ವರ್ಗದ ಒಕ್ಕೂಟವನ್ನು ಮಾಡಿ ದಲಿತರಿಗೆ ಶಿಕ್ಷಣವನ್ನು ನೀಡುವಂಥದ್ದು, ಅವರಿಗೆ ವಾಚನಾಲಯಗಳನ್ನು, ವಸತಿ ಗೃಹಗಳ ನಿರ್ಮಾಣವನ್ನು ಕೂಡ ಮಾಡ್ತಾರೆ. ಜಾತಿ ಪದ್ಧತಿ ನಿರ್ಮೂಲನೆ ಮಾಡಿ ದಲಿತರ ಜಾಗೃತಿ, ಸಂಘಟನೆ, ಹೋರಾಟದ ಗುಣವನ್ನು ಬೆಳೆಸುವುದು ಅವರ ಉದ್ದೇಶವಾಗಿತ್ತು. ನಂತರ ಸೊಲ್ಲಾಪುರದಲ್ಲಿ ಒಂದು ವಸತಿ ಗೃಹವನ್ನು ನಿರ್ಮಿಸ್ತಾರೆ. ಇದು ದಲಿತರ ಭೌತಿಕ ನೈತಿಕ ಉನ್ನತಿಗೆ ಬಹಳಷ್ಟು ಶ್ರಮಿಸಿತು. ಜೊತೆಗೆ ಅಸ್ಪೃಶ್ಯತೆಯ ವಿರೋಧ ಸಂಘವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ದಲಿತರ ಸ್ವಾಭಿಮಾನ ಆಂದೋಲನವನ್ನು ಕೂಡ ಆರಂಭಿಸ್ತಾರೆ. ಇವರು 1927ರಲ್ಲಿ ಏನು ಮಾಡ್ತಾರೆ, ಬಾಂಬೆಯಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಅಸೋಸಿಯೇಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ದಾಸ್ಗಾಂವ್ ದಲಿತ ಸಮ್ಮೇಳನವನ್ನು ಕೂಡ ಸಂಘಟನೆ ಮಾಡ್ತಾರೆ. ಮೊದಲನೇದಾಗಿ ದಲಿತ ಸಂಘಟನೆಗಳನ್ನು ಸ್ಥಾಪನೆ ಮಾಡುವಂಥದ್ದು. 2 ಪತ್ರಿಕೆಗಳು. ದಲಿತರನ್ನು ಭೌತಿಕವಾಗಿ ಎಚ್ಚರಿಸಲು ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ, ಜನತಾ, ಪ್ರಬುದ್ಧ ಭಾರತ, ಇಂಗ್ಲಿಷ್ ಕ್ವಾಲಿಟಿ ಎಂಬ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಯಾಕೆ ಹೊರಡಿಸ್ತಾರೆ ಅಂತ ಹೇಳಿದರೆ, ದಲಿತರು ಎಚ್ಚರಿಕೆಗೊಳ್ಳಬೇಕು, ಅವರು ಎಚ್ಚೆತ್ತುಕೊಳ್ಬೇಕು, ಅವರಿಗೆ ಇನ್ನಾದರೂ ಅರಿವಾಗಬೇಕು ಎನ್ನುವ ಕಾರಣದಿಂದಾಗಿ ಈ ಪತ್ರಿಕೆಗಳನ್ನು ಹೊರಡಿಸುವಂಥದ್ದು. ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ, ಜನತಾ, ಪ್ರಬುದ್ಧ ಭಾರತ, ಇಂಗ್ಲಿಷ್ ಇಕ್ವಾಲಿಟಿ, ಇದನ್ನೆಲ್ಲ ಅವರು ಪತ್ರಿಕೆಯನ್ನು ಮಾಡ್ತಾರೆ. ಯಾಕೆಂದರೆ ದಲಿತ ಜನರು ಎಚ್ಚೆತ್ತುಕೊಳ್ಬೇಕು, ದಲಿತ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ, ಅದು ಅವರಿಗೆ
ಅವರಿಗೆ ತಿಳಿಬೇಕು ಎನ್ನುವ ಕಾರಣದಿಂದಾಗಿ ಮಾಡ್ತಾರೆ. ಜೊತೆಗೆ ಸಂಸ್ಕೃತಿ ವಿಲಾಸ ಎಂಬ ಜನರಲ್ ಹೊರಡಿಸುತ್ತಿದ್ದರು. ಅವರ ಪತ್ರಿಕೆಗಳು ದಲಿತರ ಅಜ್ಞಾನ, ದಲಿತರ ಬಡತನ, ದಲಿತರ ದೌರ್ಜನ್ಯ ನಿವಾರಣೆಗೆ ನೆರವಾಗಿದ್ದವು. ಇನ್ನು ಮೂರನೇದಾಗಿ ಮಹದ್ ಚೌಡರ್ ಕೆರೆಯ ಹೋರಾಟ. ಮಹಾರಾಷ್ಟ್ರದ ಕೊಲಬ ಜಿಲ್ಲೆಯ ಮಹದ್ ಪಟ್ಟಣದ ಪುರಸಭೆಗೆ ಸೇರಿದ್ದ ಚೌಡರ್ ಕೆರೆಯ ನೀರನ್ನು ಕುಡಿಯಲು ದಲಿತರಿಗೆ ನಿಷೇಧ ಮಾಡಲಾಗಿತ್ತು. ಮುಂಬೈ ಸರ್ಕಾರ ಅದನ್ನು ದಲಿತರು ಉಪಯೋಗಿಸಬಹುದೆಂದು ಶಾಸನ ಕೂಡ ಮಾಡಿತ್ತು. ಅಂಬೇಡ್ಕರ್ ಚೌಡರ್ ಕೆರೆಗೆ ಧಾವಿಸಿ ಸ್ವಯಂ ತಾವೇ ಬೊಗಸೆಯಿಂದ ನೀರನ್ನು ಎತ್ತಿ ಕುಡಿದರು. ಈ ವ್ಯಾಜ್ಯ ಕೋರ್ಟಿನ ಮೆಟ್ಟಿಲು ಹತ್ತಿತು. ಆದರೆ ತೀರ್ಪು ದಲಿತರ ಪರವಾಗಿ ಬಂತು. ನಾಲ್ಕನೇದು ಸೈಮನ್ ಕಮಿಷನ್. ಸೈಮನ್ ಕಮಿಷನ್ ಎನ್ನುವಂಥದ್ದು ಸೈಮನ್ ಕಮಿಷನ್ ಸ್ವಾಗತಿಸಿ ಅದರ ಮುಂದೆ ದಲಿತರಿಗೆ ಅಧಿಕಾರ ದೊರೆಯದೆ ಅದರ ಉದ್ಧಾರ ಸಾಧ್ಯವಿಲ್ಲ, ದಲಿತರ ಸಮಸ್ಯೆಗಳು ಬಗೆಹರಿಸದೆ ಸ್ವಾತಂತ್ರ್ಯ ನೀಡುವುದು ಅನರ್ಥ, ಆದ್ದರಿಂದ ದಲಿತರ ಗುಲಾಮಗಿರಿ ಮತ್ತಷ್ಟು ಹೆಚ್ಚಾಗುವುದು ಎಂದು ವಾದಿಸಿದಂಥ ಅಂಬೇಡ್ಕರ್ ದಲಿತರಿಗೆ ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ, ನೌಕಾದಳದಲ್ಲಿ, ಸೈನ್ಯ ಪಡೆಯಲ್ಲಿ ಹುದ್ದೆಯನ್ನು ಕೊಡಬೇಕು, ಅಸ್ಪೃಶ್ಯತೆಯ ಪ್ರತಿನಿಧಿಗಳನ್ನು ಇನ್ನು ಮುಂದೆ ನಾಮಕರಣ ಮಾಡುವ ಬದಲು ಚುನಾವಣೆ ಮೂಲಕ ಆರಿಸುವಂಥದ್ದು, ಬಜೆಟ್ ಚರ್ಚೆಗೆ ಅವಕಾಶ ನೀಡುವುದು, ಇವೇ ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟರು. ಆಯೋಗ ನೇಮಿಸಿದ ಸ್ಟಾರ್ಟ್ ಸಮಿತಿಯಲ್ಲಿದ್ದ ಅಂಬೇಡ್ಕರ್ ದಲಿತರಿಗೆ ಹಾಸ್ಟೆಲ್, ವಸತಿ, ಮೀಸಲಾತಿ ಪರ ಸಲಹೆಯನ್ನು ಕೂಡ ನೀಡ್ತಾರೆ. ಸೈಮನ್ ಕಮಿಷನ್ ಅನ್ನು ಸ್ವಾಗತ ಮಾಡ್ತಾರೆ. ಆದರೆ ಅಂಬೇಡ್ಕರ್ ಅವರು ಹೇಳ್ತಾರೆ, ದಲಿತರಿಗೆ ನ್ಯಾಯ ಸಿಗಬೇಕು, ದಲಿತರಿಗೆ ಉದ್ಧಾರ ಆಗಬೇಕು, ಅವರಿಗೆ ಅಧಿಕಾರ ಸಿಕ್ಕಿದರೆ ಮಾತ್ರ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ. ದಲಿತರಿಗೆ ಅಧಿಕಾರ ಕೊಡಬೇಕು, ಆದರೆ ಮಾತ್ರ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದಕ್ಕೊಂದು ಅರ್ಥ ಇದೆ. ಇಲ್ಲ ಅಂತ ಆದರೆ ದಲಿತರ ಸಮಸ್ಯೆಗಳು ಬಗೆಹರಿಯದೇ ಇದ್ದರೆ ಸ್ವಾತಂತ್ರ್ಯ ನೀಡಿ ಏನು ಪ್ರಯೋಜನ, ಸ್ವಾತಂತ್ರ್ಯ ನೀಡುವುದು ಅನರ್ಥ ಅಂತ ಹೇಳ್ತಾರೆ. ಅದರಿಂದ ದಲಿತರ ಗುಲಾಮಗಿರಿ ಮತ್ತಷ್ಟು ಹೆಚ್ಚಾಗ್ತದೆ. ಅದನ್ನು ಅವರು ವಾದ ಮಂಡಿಸ್ತಾರೆ. ಮತ್ತು ಅವ್ರು ಹೇಳ್ತಾರೆ, ದಲಿತರಿಗೆ ಎಲ್ಲ ರೀತಿಯ ಸಮಾನತೆಯನ್ನು ಕೊಡಬೇಕು, ಅವರಿಗೆ ನೌಕಾದಳದಲ್ಲಿ ಕೆಲಸವನ್ನು ಕೊಡಬೇಕು, ಸೈನ್ಯ ದಳದಲ್ಲಿ ಸೇನೆಯಲ್ಲಿ ಕೆಲಸ ಕೊಡಬೇಕು, ಪ್ರಾತಿನಿಧ್ಯ ಸಭೆಯಲ್ಲಿ ಮಂತ್ರಿಮಂಡಲದಲ್ಲಿ ಕೂಡ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು. ಈ ರೀತಿಯಾಗಿ ಕೊಟ್ಟರೆ ಮಾತ್ರ ಅದನ್ನು ಸ್ವತಂತ್ರ ಅಂತ ಹೇಳ್ಬೋದು, ಹುದ್ದೆ ನೀಡಬೇಕು ಅಂತ ಅವರು ಹೇಳ್ತಾರೆ. ಅಸ್ಪೃಶ್ಯ ಪ್ರತಿನಿಧಿಗಳನ್ನು ಇನ್ನು ಮುಂದೆ ನಾಮಕರಣ ಮಾಡುವುದು ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು. ಇಲ್ಲಾಂತಾದರೆ ಏನಾಗ್ತದೆ, ಮೋಸ ಆಗ್ತದೆ. ಬಜೆಟ್ ಚರ್ಚೆಗೂ ಕೂಡ ಅವರಿಗೆ ಅವಕಾಶವನ್ನು ಕೊಡಬೇಕು. ಯಾವುದಾದ್ರೂ ವಿಚಾರ, ಎಲ್ಲ ರೀತಿಯ ವಿಚಾರದಲ್ಲಿ ಕೂಡ ಅವರಿಗೆ ಸಮಾನತೆಯನ್ನು ಕೊಡಬೇಕು, ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಅಂಬೇಡ್ಕರ್ ಅವರು ಅವರ ಪರವಾಗಿ ವಾದವನ್ನು ಮಾಡ್ತಾರೆ. ಹಾಗೆ ಅಷ್ಟೇ ಅಲ್ಲದೆ ಅವರು ದಲಿತರಿಗೆ ಹಾಸ್ಟೆಲನ್ನು, ವಸತಿ, ಮೀಸಲಾತಿಯನ್ನೆಲ್ಲ ನೀಡುವಂಥ ಸಲಹೆಯನ್ನು ನೀಡ್ತಾರೆ. ಇನ್ನು 5ನೇ ಪಾಯಿಂಟ್, ನಾಸಿಕ್ ಸತ್ಯಾಗ್ರಹ. 1930 ನಾಸಿಕ್ ಸತ್ಯಾಗ್ರಹ ಅಂದರೆ ಏನು? ವಿಧರ್ಮೀಯರಾದ ಮುಸ್ಲಿಂ ಮತ್ತು ಕ್ರೈಸ್ತರು ಹಿಂದೂ ದೇವಾಲಯಗಳನ್ನು ಪ್ರವೇಶಿಸಬಹುದು, ಆದರೆ ಅದೇ ಹಿಂದೂಗಳಾದ ದಲಿತರಿಗೆ ಏಕೆ ದೇವಾಲಯ ಪ್ರವೇಶ ಹಕ್ಕಿಲ್ಲ ಎಂದು ಪ್ರಶ್ನಿಸಿ ದೇವಾಲಯ ಪ್ರವೇಶ ಚಳವಳಿಯನ್ನು ಆರಂಭಿಸಿದ್ರು. ಅದಕ್ಕಾಗಿ ಅನೇಕ ಸತ್ಯಾಗ್ರಹಗಳನ್ನು ಆಯೋಜಿಸಿದ್ರು. ಅಂತಹವುಗಳಲ್ಲಿ ನಾಸಿಕ್ ಸತ್ಯಾಗ್ರಹವು ಕೂಡ ಒಂದು. ನಾಸಿಕ್ನ ಕಾಲರಾಮ ದೇವಾಲಯಕ್ಕೆ ದಲಿತರ ಪ್ರವೇಶ ನಿರಾಕರಿಸಲಾಗಿತ್ತು. ನಾಸಿಕ್ನ ಕಾಲರಾಮ ದೇವಾಲಯಕ್ಕೆ ಅವರಿಗೆ ಪ್ರವೇಶವನ್ನು ಕೊಡ್ತಾ ಇರಲಿಲ್ಲ. ಅಂಬೇಡ್ಕರ್ ಅವರೇನು ಮಾಡ್ತಾರೆ, 10,000 ದಲಿತರೊಟ್ಟಿಗೆ ಹೋಗಿ ದೇವಾಲಯಕ್ಕೆ ಪ್ರವೇಶವನ್ನು ಮಾಡಿ ಹೋಗಿ ಜನಾಂಗದ ಹಕ್ಕು ಒತ್ತಾಯಿಸಿ ನಾಸಿಕ್ ಸತ್ಯಾಗ್ರಹವನ್ನು ಮಾಡ್ತಾರೆ. 1 ತಿಂಗಳ ನಂತರ ದಲಿತರ ಮತ್ತು ಸವರ್ಣೀಯವರ ನಡುವೆ ಒಪ್ಪಂದವಾಗಿ ದೇವಾಲಯದ ರಥವನ್ನು ಒಟ್ಟಾಗಿ ಎಳೆಯಲು ನಿರ್ಧರಿಸಲಾಯಿತು. ಸತ್ಯಾಗ್ರಹದಲ್ಲಿ 500 ಮಹಿಳೆಯರು, 15,000 ಸ್ವಯಂ ಸೇವಕರು, ಕ್ರಾಂತಿಕಾರಿ ವೀರ ಸಾರ್ವರ್ಕರ್ ಕೂಡ ಭಾಗವಹಿಸಿದರು. ಅನಂತರ ನಡೆದ ಸಭೆಯಲ್ಲಿ ಶೂದ್ರರನ್ನು ಅರ್ಚಕರಾಗಿ ನೇಮಿಸುವ ತೀರ್ಮಾನವನ್ನು ಕೂಡ ಕೈಗೊಂಡರು. ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವಲ್ಲಿ ಕಣ್ವನಂತಹ ಬ್ರಾಹ್ಮಣರು ಇದ್ದಾರೆ, ಶ್ರೀಕೃಷ್ಣನಂತಹ ಕ್ಷತ್ರಿಯರೂ ಇದ್ದಾರೆ, ವಾಲ್ಮೀಕಿಯಂಥ ನಾಯಕರೂ ಇದ್ದಾರೆ,
ತುಕಾರಾಮ್ನಂತಹ ಶೂದ್ರರೂ ಇದ್ದಾರೆ. ಆದ್ದರಿಂದ ಹಿಂದೂ ಧರ್ಮದ ಸವರ್ಣೀಯರ ಸ್ವತ್ತಲ್ಲ. ದೇವಾಲಯ ನಿರ್ಮಿಸಿ ಕಲ್ಲು ಬಂಡೆ ನಿಲ್ಲಿಸುವವನು ದಲಿತನೆಯಾಗಿದ್ದಾನೆ ಎಂದು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ನಾಸಿಕ್ ಸತ್ಯಾಗ್ರಹ ಆರಂಭವಾದ ಕಾರಣ. ಅದು ಪಾಯಿಂಟ್ ನಂಬರ್ 5. ಇನ್ನು 6ನೇ ಪಾಯಿಂಟಲ್ಲಿ ಅಮರಾವತಿ ಸತ್ಯಾಗ್ರಹವನ್ನು ಮಾಡ್ತಾರೆ. ಮಹಾರಾಷ್ಟ್ರದ ಅಂಬಾದೇವಿ ದೇವಾಲಯಕ್ಕೆ ದಲಿತರ ಪ್ರವೇಶ ಹಕ್ಕು ಒತ್ತಾಯಿಸಿ 3 ತಿಂಗಳ ಕಾಲ ಸತ್ಯಾಗ್ರಹವನ್ನು ಮಾಡಿ ಜಯಪ್ರದರಾದರು. ಅದೇ ರೀತಿ ಪೂನಾದ ಪಾರ್ವತಿ ದೇವಿ ದೇವಾಲಯ ಪ್ರವೇಶಕ್ಕೂ ಸತ್ಯಾಗ್ರಹವನ್ನು ಮಾಡಿದರು. 1917ರಲ್ಲಿ ಮಾಂಟೆಗೋ ಆಯೋಗದ ಮುಂದೆ ಮೊಟ್ಟ ಮೊದಲಿಗೆ ದಲಿತರ ಸಮಸ್ಯೆಗಳನ್ನು ವಿವರಿಸಿದರು. 7 ದುಂಡು ಮೇಜಿನ ಸಮ್ಮೇಳನಗಳು. 1932ರಲ್ಲಿ ಭಾರತದ ರಾಜ್ಯಾಂಗ ಸುಧಾರಣಾ ಕುರಿತು ಚರ್ಚಿಸಲು ಏನಾಯಿತು, ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ಮಾಡಿದರು. ಅಲ್ಲಿ ಅಂಬೇಡ್ಕರ್ ಅವರು ದಲಿತರನ್ನು ಪ್ರತಿನಿಧಿಸಿ ಹೋಗ್ತಾರೆ. ಆಗ ದಲಿತರ ಸಮಸ್ಯೆಗಳನ್ನು ಬ್ರಿಟಿಷರ ಗಮನಕ್ಕೆ ಕೂಡ ತರ್ತಾರೆ. ಬ್ರಿಟಿಷರ ಗಮನಕ್ಕೆ ತಂದಿಲ್ಲದೆ ಅಸ್ಪೃಶ್ಯತೆಯನ್ನು ಕಾನೂನುಬದ್ಧವಾಗಿ ತೊಡೆದು ಹಾಕಬೇಕು ಎಂದು ಕೇಳಿಕೊಳ್ತಾರೆ. ದಲಿತರಿಗೆ ರಾಜಕೀಯ ಹಕ್ಕುಗಳನ್ನು ಚಲಾಯಿಸಲು ಅನುಕೂಲವಾಗುವಂತೆ ಪ್ರಾಂತೀಯ ಶಾಸನಾಂಗಗಳಲ್ಲಿ ಪ್ರತ್ಯೇಕ ಚುನಾಯಿತ ಸಮುದಾಯ ಬೇಕೆಂದು ವಾದಿಸಿ ಜಯವನ್ನು ಕೂಡ ಗಳಿಸ್ತಾರೆ. 5,01,92 ದಲಿತ ರಾಜಕೀಯ ಹಕ್ಕುಗಳ ರಕ್ಷಣೆಗೆ ಪ್ರತ್ಯೇಕ ಮತಕ್ಷೇತ್ರ ಏಕೈಕ ಮದ್ದು ಎಂದು ವಾದಿಸಿದರು. ಶಿಕ್ಷಣ ಸಂಸ್ಥೆ, ಶಾಸನ ಸಭೆ, ನೌಕರಿ, ಸಾಮಾಜಿಕ ವಲಯದಲ್ಲಿ ಅವರು ಸ್ಪರ್ಧಿಸಬೇಕಾದರೆ ಅವರಿಗೆ ಶಿಕ್ಷಣವೇ ಮದ್ದು ಎಂದು ಒತ್ತಿ ಹೇಳಿದರು. ಪೂನಾ ಒಪ್ಪಂದ 1932ರಲ್ಲಿ ಪೂನಾ ಒಪ್ಪಂದ ಆಗ್ತದೆ. ದಲಿತರಿಗೆ ಬ್ರಿಟಿಷರು ಕೊಟ್ಟ ಮತಕ್ಷೇತ್ರವನ್ನು ವಿರೋಧಿಸಿದಂತಹ ಗಾಂಧೀಜಿ ಪೂನಾದ ಎರವಾಡ ಜೈಲಿನಲ್ಲಿ 21 ದಿವಸಗಳ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. ತನ್ನ ಜನಾಂಗಕ್ಕೆ ಸಿಕ್ಕದ ದ್ವಿಸವಲತ್ತನ್ನು ವಿರೋಧಿಸಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಕ್ಕೆ ಅಂಬೇಡ್ಕರ್ ಅವರು ಖೇದ ವ್ಯಕ್ತಪಡಿಸ್ತಾರೆ. ಗಾಂಧೀಜಿಗೆ ನಿಜವಾಗಿ ಅಸ್ಪೃಶ್ಯರ ಬಗ್ಗೆ ಕಾಳಜಿ ಇಲ್ಲವೆಂದು ಸಾರಿದರು. ದಿನೇ ದಿನೇ ಗಾಂಧೀಜಿಯ ಆರೋಗ್ಯ ಕೆಡುತ್ತಾ ಬಂದಿದ್ದರಿಂದ ಅವರು ಬದುಕುವುದಿಲ್ಲವೆಂಬ ದಟ್ಟ ವದಂತಿ ಹರಡಿತು. ಗಾಂಧೀಜಿ ಸತ್ತರೆ ಅಂಬೇಡ್ಕರ್ನವರನ್ನು ಜೀವ ಸಮೇತ ಬಿಡುವುದಿಲ್ಲವೆಂದು ಸವರ್ಣೀಯರು ಬೆದರಿಕೆ ಕೂಡ ಹಾಕ್ತಾರೆ. ಸ್ತ್ರೀಯರು ಕಸ್ತೂರಿ ಬಾರವರ ಮಾಂಗಲ್ಯ ಪಾವಿತ್ರ್ಯತೆ ಉಳಿಸಲು ದೇವಾಲಯಗಳಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ಕೊನೆಗೆ ಅಂಬೇಡ್ಕರ್ ಗಾಂಧೀಜಿಯವರನ್ನು ಭೇಟಿಯಾದರು. 1932ರ ಮೇನಲ್ಲಿ ಅವರಿಬ್ಬರ ನಡುವೆ ಪೂನಾ ಒಪ್ಪಂದವಾಗಿ ಗಾಂಧೀಜಿ ಉಪವಾಸವನ್ನು ಕೈಬಿಡ್ತಾರೆ. ಒಪ್ಪಂದದ ಪ್ರಕಾರ ದಲಿತರಿಗೆ ಮೀಸಲಿಟ್ಟ ಮತಕ್ಷೇತ್ರಕ್ಕೆ ಬಿಟ್ಟು ಪ್ರಾಂತೀಯ ಶಾಸಕಾಂಗಗಳಲ್ಲಿ ದಲಿತರಿಗೆ ಮೀಸಲಿಟ್ಟ ಸ್ಥಾನಗಳನ್ನು 71ರಿಂದ 148ಕ್ಕೆ ಹೆಚ್ಚಿಸಲಾಯಿತು. ಅದೇ ರೀತಿ ಕೇಂದ್ರ ಶಾಸನ ಸಭೆಯಲ್ಲಿ 18 ಸ್ಥಾನಗಳು ದಲಿತರಿಗೆ ನೀಡುವುದು, ಸ್ಥಳೀಯ ಸಂಸ್ಥೆಗಳಲ್ಲಿ ಅಸ್ಪೃಶ್ಯರಿಗೂ ಅವಕಾಶ ನೀಡುವುದು ಎಂದು ಪೂನಾದಲ್ಲಿ ಆದಂತಹ ಒಪ್ಪಂದದಲ್ಲಿ ತೀರ್ಮಾನಿಸಲಾಯಿತು. ಹೀಗೆ ಈ ಇಬ್ಬರು ಮಹಾನ್ ರಾಷ್ಟ್ರ ನಾಯಕರು ಸೇರಿ ದಲಿತರು ಹಿಂದೂ ಧರ್ಮದಿಂದ ಪ್ರತ್ಯೇಕವಾಗುವುದನ್ನು ತಪ್ಪಿಸ್ತಾರೆ. 9ನೇ ಪಾಯಿಂಟ್, ಸ್ವತಂತ್ರ ಕಾರ್ಮಿಕ ಪಕ್ಷ. ಅಂಬೇಡ್ಕರ್ ಅವರು ಸಣ್ಣ ರೈತ ಕೂಲಿಗಳು, ಗಿರಣಿ ಕಾರ್ಮಿಕರು, ದಲಿತರನ್ನು ಶೋಷಣೆಯಿಂದ ಮುಕ್ತ ಮಾಡಲು 1937ರಲ್ಲಿ ಬಾಂಬೆಯಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಅದು ಮುಂದೆ 1942ರಲ್ಲಿ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿಗಳ ಫೆಡರೇಷನ್ ಕೂಡ ಆಯಿತು. ಹೀಗಾಗಿ ಅವರನ್ನು ಧಾರ್ಮಿಕ ಶೋಷಣೆಯ ವಿಮೋಚಕ ಎಂದು ಕರೆಯಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಶಿಲ್ಪಿಯಾಗಿ ಅಂಬೇಡ್ಕರ್ ಅದ್ಭುತ ಸಂವಿಧಾನವನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಅಸದೃಶ ಅಂತ ಇಲ್ಲಿ ಹೇಳುವಂಥದ್ದು. ಇವಿಷ್ಟು ಅಂಬೇಡ್ಕರ್ ಅವರ ಒಂದು ದಲಿತರ ಉದ್ಧಾರಕ್ಕಾಗಿ ಕೈಗೊಂಡಂತಹ ಕಾರ್ಯಗಳು. ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ. ದಲಿತರ ಸಂಘಟನೆ
2 ಪತ್ರಿಕೆಗಳು 3 ಮಹದ್ ಚೌಡಾರ್ ಕೆರೆಯ ಹೋರಾಟ 4 ಸೈಮನ್ ಕಮಿಷನ್ ನಾಸಿಕ್ ಸತ್ಯಾಗ್ರಹ ಅಮರಾವತಿ ಸತ್ಯಾಗ್ರಹ ದುಂಡು ಮೇಜಿನ ಸಮ್ಮೇಳನಗಳು ಪೂನಾ ಒಪ್ಪಂದ 1932 ಸ್ವತಂತ್ರ ಕಾರ್ಮಿಕ ಪಕ್ಷ 9ನೇದು ಸ್ವತಂತ್ರ ಕಾರ್ಮಿಕ ಪಕ್ಷ ಒಟ್ಟು 9 ಪಾಯಿಂಟ್ಸ್ಗಳು ಇರುವಂಥದ್ದು. ದಲಿತರ ಉದ್ಧಾರಕ್ಕಾಗಿ ಅಂಬೇಡ್ಕರ್ ಕೈಗೊಂಡಂತಹ ಕಾರ್ಯಗಳು, ಇದನ್ನು ನೀವು ಪಾಯಿಂಟ್ಸ್ ಸಮೇತ ವಿವರಿಸ್ತಾ ಹೋದರೆ ಆಯಿತು. ಈ ಒಂದು ಘಟಕದಲ್ಲಿ ಈ 2 ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಇನ್ನು ನಾವು ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ನೋಡ್ತಾ ಹೋಗುವ. ಮತ್ತೊಮ್ಮೆ ಈ ಒಂದು 1857ರ ದಂಗೆಗೆ ಕಾರಣಗಳನ್ನು ತಿಳ್ಕೊಳ್ಳುವ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. 5 ಅಂಕಕ್ಕೆ 2-3 ಬಾರಿ ಕೇಳಿದ್ದಾರೆ. 10 ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ. 1857ರ ದಂಗೆಗೆ ಕಾರಣಗಳೇನು? ಏನು ಕಾರಣಗಳು? 1 ರಾಜಕೀಯ ಕಾರಣ, 2 ಆರ್ಥಿಕ ಕಾರಣ, 3 ಸಾಮಾಜಿಕ ಕಾರಣ, 4 ಧಾರ್ಮಿಕ ಕಾರಣ, 5 ಆರ್ಥಿಕ ಕಾರಣ, 6 ಮಿಲಿಟರಿ ಕಾರಣಗಳು, 7 ತಕ್ಷಣದ ಕಾರಣಗಳು. ರಾಜಕೀಯ ಕಾರಣಗಳು, ಆಡಳಿತ ಕಾರಣಗಳು, ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಮಿಲಿಟರಿ ಕಾರಣಗಳು, ತಕ್ಷಣದ ಕಾರಣಗಳು. ಇವೆಲ್ಲವೂ ಕೂಡ 1857ರ ದಂಗೆಗೆ ಕಾರಣಗಳು. ಅಂದರೆ ದಂಗೆಯನ್ನು ಮಾಡಲಿಕ್ಕೆ, ದಂಗೆ ಅಂದರೆ ಏನು? ಯುದ್ಧ ಅಥವಾ ಚಳವಳಿ ಮಾಡಲಿಕ್ಕೆ ಏನು ಕಾರಣ? ಇದೆಲ್ಲ ಕೂಡ ಕಾರಣ ಆಯಿತು ಅವರು ಚಳುವಳಿಯನ್ನು ಮಾಡಲಿಕ್ಕೆ. ರಾಜಕೀಯ ಕಾರಣ ಅಂತ ಹೇಳಿದಾಗ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳು ಇಲ್ಲಿ ಬರ್ತದೆ. ಅವರು ಹೇಳುವಂತೆ ಮೊದಲನೇದಾಗಿ ಡಾಲ್ ಹೌಸಿಯವರ ಬಗ್ಗೆ. ಡಾಲ್ ಹೌಸಿ ಅವರು ಏನು ಮಾಡಿದರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಘೋಷಣೆ ಮಾಡಿದರು. ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದಾಗಿ ಪತಾರ, ನಂಬಾಲ್ಪುರ್, ಭಗವತ್, ಉದಯಪುರ, ಝಾನ್ಸಿ, ನಾಗಪುರ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡವು. ಈ ರಾಜ್ಯಗಳು ಬ್ರಿಟಿಷರ ವಿರುದ್ಧ ಅವಕಾಶಕ್ಕಾಗಿ ಕಾಯುವ ಪ್ರಸಂಗವನ್ನು ಬ್ರಿಟಿಷರೇ ನಿರ್ಮಿಸಿಕೊಂಡ್ರು. ಅಂದರೆ ಇಲ್ಲಿ ಲಾರ್ಡ್ ಡಾಲ್ ಹೌಸಿ ಏನಂತ ಘೋಷಣೆ ಮಾಡಿದರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದರು. ಈಗ ರಾಜರುಗಳೆಲ್ಲ ಮಕ್ಕಳಿಲ್ಲದಂತಹ ಸಂದರ್ಭದಲ್ಲಿ ದತ್ತು ತೆಗೆದುಕೊಳ್ತಾ ಇರಲಿಲ್ಲ. ದತ್ತು ತೆಗೆದುಕೊಳ್ಳೋದು ಏನಾಗ್ತಾ ಇತ್ತು? ಅವರ ನಂತರಕ್ಕೆ ಆ ರಾಜ್ಯವನ್ನು ಈ ರಾಜ್ಯ ಸಂಪೂರ್ಣವಾಗಿ ಬ್ರಿಟಿಷರಿಗೆ ಕೊಡಬೇಕಿತ್ತು. ಈ ರೀತಿಯಾಗಿ ಅನೇಕ ರಾಜ್ಯಗಳು ಬ್ರಿಟಿಷರ ಕೈವಶವಾಯಿತು. ಎರಡನೆಯದಾಗಿ ಮೊಘಲ್ ದೊರೆಯ ಸ್ಥಾನಮಾನಗಳನ್ನು ಕಸಿದುಕೊಂಡಿದ್ದು. ಇದರಿಂದ ಮುಸ್ಲಿಮರು ಬ್ರಿಟಿಷರ ವಿರುದ್ಧ ನಿಲ್ಲುವ ಪ್ರಸಂಗ ಒದಗಿ ಬಂತು. ಮೊಘಲರ ದೊರೆಯ ಸ್ಥಾನಮಾನಗಳನ್ನು ಕಸಿದುಕೊಂಡಿತು. ಮೂರನೆಯದು ಮರಾಠ ಪೇಶ್ವೆ 2ನೇ ಬಾಜಿರಾಯನ ದತ್ತುಪುತ್ರ ನಾನಾ ಸಾಹೇಬನಿಗೆ ಆದಂತಹ ಅನ್ಯಾಯ. 4ನೇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗವರಿಗಾದ ಅನ್ಯಾಯ. ಈ ಎಲ್ಲ ಅನ್ಯಾಯಗಳು, ಈ ಎಲ್ಲ ಅಂಶಗಳು ಡಾಲ್ ಹೌಸಿ ಸೃಷ್ಟಿಸಿದ ವಾತಾವರಣವಾಗಿತ್ತು. ಅಂದರೆ ರಾಜಕೀಯವಾಗಿ ಯಾರು ಬ್ರಿಟಿಷರಿಂದ ತೊಂದರೆಗೆ ಒಳಗಾಗಿದ್ದಾರೋ ಅವರು ಬ್ರಿಟಿಷರ ವಿರುದ್ಧ ಆಂತರಿಕವಾಗಿ ಅತೃಪ್ತರಾಗಿದ್ದರು. 1857ರಲ್ಲಿ ಸಿಪಾಯಿ ದಂಗೆ ಪ್ರಾರಂಭವಾದಾಗ ಈ ಪರಿಸ್ಥಿತಿಯ ಲಾಭವನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡರು. 2 ಆಡಳಿತದ ಕಾರಣಗಳು. ರಾಜಕೀಯ ಕಾರಣಗಳು, ಆಡಳಿತದ ಕಾರಣಗಳು. ಹೆಸರೇ ತಿಳಿಸುವಂತೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಒಂದು ಹೊಸ ದಂಗೆ ಆಗಲಿಕ್ಕೆ ಕಾರಣ ಆಗ್ತದೆ. ಅವುಗಳು ಬ್ರಿಟಿಷರು ಜಾರಿಗೆ ತಂದಂತಹ ಕಂದಾಯ ಪದ್ಧತಿಗಳು. ಇವುಗಳು ರೈತರ ಜೀವನವನ್ನು ಸುಧಾರಿಸಲಿಲ್ಲ, ಶೋಷಣೆಗೆ ಗುರಿಪಡಿಸಿದರು. ಉದಾಹರಣೆಗೆ ಬಂಗಾಳದಲ್ಲಿ ಜಾರಿಗೆ ಬಂದ ಕಾಯಂ ಜಮೀನ್ದಾರಿ ಪದ್ಧತಿ, ದಕ್ಷಿಣ ಭಾರತದಲ್ಲಿ ಜಾರಿಗೆ ಬಂದ ರೈತಾವರಿ ಪದ್ಧತಿ, ಉತ್ತರ ಭಾರತದಲ್ಲಿ ಜಾರಿಗೆ ಬಂದ ಮಹಲ್ವಾರಿ ಪದ್ಧತಿ. ಇವು ರೈತರ ಪರವಾಗಿ ಕೆಲಸ ಮಾಡಲಿಲ್ಲ, ಬದಲಾಗಿ ಬ್ರಿಟಿಷರು ಅವುಗಳನ್ನು ಜಾರಿ ಮಾಡುವ ಮೂಲಕ ವ್ಯವಸ್ಥಿತವಾಗಿ ಕಂದಾಯ ಸಂಗ್ರಹಣೆಗೆ ಕ್ರಮ ವಹಿಸಿದ್ದರೇ ವಿನಃ ರೈತರ ಶೋಷಣೆಯ ವಿರುದ್ಧ ಹೋರಾಟ ನಡೆಯಲಿಲ್ಲ.
ಎರಡನೆಯದಾಗಿ ದೇಶದಾದ್ಯಂತ ಬರಗಾಲ, ಕ್ಷಾಮ ಗಳೆಲ್ಲ ಸಾಂಕ್ರಾಮಿಕ ರೋಗಗಳಿಂದಾಗಿ ಜನರು ಪರಿತಪಿಸಿದರು. ಅವುಗಳ ಬಗ್ಗೆ ಆಡಳಿತಗಾರರಾಗಿ ಬ್ರಿಟಿಷರು ಯಾವುದೇ ಪರಿಣಾಮಕಾರಿಯಾದ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಮೂರನೆಯದಾಗಿ ಹೊಸ ರೀತಿಯ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತಂದರು. ಇದು ಭಾರತೀಯ ಜಾತಿ ವ್ಯವಸ್ಥೆ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವಂತಾಯಿತು. ನಾಲ್ಕನೆಯದಾಗಿ ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಭಾರತೀಯರಿಗೆ ಸರಿಯಾದ ಸ್ಥಾನಮಾನಗಳನ್ನು ನೀಡದೆ ಅಗೌರವವನ್ನು ತೋರಿಸಿದ್ದು ಇದು ಮುಂತಾದ ಅಂಶಗಳನ್ನು ಆಡಳಿತ ಕಾರಣಗಳಲ್ಲಿ ಪರಿಗಣಿಸಬಹುದು. ಇದು ಆಡಳಿತ ಕಾರಣಗಳು, ರಾಜಕೀಯ ಕಾರಣಗಳು, ಆಡಳಿತ ಕಾರಣಗಳು, ಸಾಮಾಜಿಕ ಕಾರಣಗಳು. ಸಾಮಾಜಿಕ ಕಾರಣಗಳು ಅಂತ ಹೇಳಿದರೆ ಏನು? ಮೊದಲನೇದಾಗಿ ಬ್ರಿಟಿಷರು ಏನು ಮಾಡಿದರು ಅಂತ ಹೇಳಿದರೆ, ಸಾಮಾಜಿಕ ಪದ್ಧತಿಯಲ್ಲಿ ಅನೇಕ ಬೇರೆ ಬೇರೆ ಸುಧಾರಣೆಗಳನ್ನು ತರ್ತಾರೆ. ಈ ಸುಧಾರಣೆಗಳು ಅದು ಜನರಿಗೆ ಒಪ್ಪೋ ರೀತಿ ಇರಲಿಲ್ಲ. ಇನ್ನು ಕೆಲವು ಏನು ಮಾಡಿದರು, ಈಗ ಉದಾಹರಣೆಗೆ ವಿಧವಾ ಪುನರ್ವಿವಾಹ ಮಾಡುವಂಥದ್ದು, ಸತಿ ನಿಷೇಧ ಕಾಯ್ದೆ, ಬಹುಪತ್ನಿತ್ವ ಸುಧಾರಣೆ, ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಕಾಯ್ದೆ, ಹೀಗೆ ಅನೇಕ ಸುಧಾರಣೆಗಳ ಮೂಲಕ ಭಾರತೀಯ ಸಮಾಜದ ಬದಲಾವಣೆಗೆ ಪ್ರಯತ್ನ ಮಾಡಿದರು. ಅವುಗಳನ್ನೆಲ್ಲ ಕೂಡ ಭಾರತೀಯ ಸಮಾಜ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲವನ್ನು ಕೂಡ ಅವರು ಒಪ್ಪಲಿಕ್ಕೆ ರೆಡಿ ಇರಲಿಲ್ಲ. ಎರಡನೇದೇನಾಯಿತು ಅಂತ ಹೇಳಿದರೆ, ಭಾರತೀಯರು ಜಾತಿ ವ್ಯವಸ್ಥೆಯಂತೆ ಆಡಳಿತ ನಡೆಸದೆ ತಮ್ಮ ಆಡಳಿತ ನೀತಿಗಳನ್ನು ಅವರ ಮೇಲೆ ಹೇರಿದರು. ಇದು ಭಾರತೀಯರಿಗೆ ಸಹಿಸಲು ಸಾಧ್ಯ ಆಗಲಿಲ್ಲ. ಇನ್ನು ಜಾತಿ ವ್ಯವಸ್ಥೆಯ ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿತ್ತು ಮತ್ತು ಜಾತಿಯನ್ನು ಬಿಟ್ಟು ಬದುಕಲಾಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಜಾತಿಯ ನಿಯಮಗಳಿಗೆ ವಿರುದ್ಧವಾಗಿ ಬ್ರಿಟಿಷರು ಆಡಳಿತ ನಡೆಸಿದರು ಮತ್ತು ಜಾತಿ ವ್ಯವಸ್ಥೆಗೆ ಗೌರವವನ್ನು ಕೂಡ ಅವರು ಕೊಡಲಿಲ್ಲ. ಇನ್ನು 4ನೇ ಪಾಯಿಂಟ್, ಧಾರ್ಮಿಕ ಕಾರಣಗಳು. ಈ ಧಾರ್ಮಿಕ ಕಾರಣಗಳು ಕೂಡ ಒಂದು ಹೊಸ ದಂಗೆ ಚಳುವಳಿ ಮಾಡಲಿಕ್ಕೆ ಕಾರಣ ಆಗ್ತದೆ. ಈಗ ಒಂದು ಕ್ರಿಶ್ಚಿಯನ್ ಮಿಷನರಿ ಎಲ್ಲಾಗಿರ್ಬೋದು, ಮುಸ್ಲಿಂ ಧರ್ಮದಲ್ಲಿರೋ ಪದ್ಧತಿಗಳನ್ನು ಅಥವಾ ಭಾರತೀಯ ಮತಾಂತರಗೊಳಿಸಿ ಹಿಂದೂ ಮುಸ್ಲಿಂ ಧರ್ಮದಲ್ಲಿರೋ ಪದ್ಧತಿಗಳನ್ನು ತಪ್ಪಾಗಿ ಗುರುತಿಸಿ ಅವುಗಳನ್ನು ಅಪಪ್ರಚಾರ ಮಾಡುತ್ತಿದ್ದರೆ ಅಂಥ ಸಂದರ್ಭದಲ್ಲಿ ಕೂಡ ದಂಗೆಯನ್ನು ಹೇಳ್ತಾರೆ. ಆರ್ಥಿಕ ಕಾರಣಗಳು, ರಾಜಕೀಯ ಕಾರಣಗಳು, ಆಡಳಿತ ಕಾರಣಗಳು, ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳು ಅಂತ ಬಂದಾಗ ಭಾರತವನ್ನು ತಮ್ಮ ಆರ್ಥಿಕ ಹಿತದೃಷ್ಟಿಯಿಂದ ನೋಡಿದರೆ ವಿನಃ ಭಾರತೀಯರ ಒಳಿತಿಗಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ವ್ಯಾಪಾರಿಗಳಾಗಿ ಬಂದಂತಹ ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಶೋಷಣೆಯನ್ನು ಮಾಡ್ತಾರೆ. ತಮ್ಮದೇ ಆದಂತಹ ಕಂದಾಯ ಪದ್ಧತಿಗಳನ್ನು ಕೂಡ ಜಾರಿಗೆ ತರುವ ಮೂಲಕ ನಿರ್ದಿಷ್ಟ ವರಮಾನ ಬರುವಂತೆ ಕ್ರಮವನ್ನು ಕೈಗೊಳ್ತಾರೆ. ಭಾರತದ ಸಂಸ್ಥಾನಗಳ ರಾಜರುಗಳಿಂದ ಬಲವಂತವಾಗಿ ಸಂಪತ್ತನ್ನು ದೋಚುವ ಹವ್ಯಾಸವನ್ನು ಇವರು ಇಟ್ಟುಕೊಳ್ತಾರೆ. ಬ್ರಿಟಿಷರು ಭಾರತವನ್ನು ತಮ್ಮ ಆರ್ಥಿಕ ಹಿತದೃಷ್ಟಿಯಿಂದ ನೋಡಿದರೆ ವಿನಃ ಭಾರತೀಯರ ಒಳಿತಿಗಾಗಿ ಅವರು ನೋಡಲಿಲ್ಲ. ಅವರ ಹಿತದೃಷ್ಟಿಯನ್ನು ನೋಡಿದರು. ಅವರು ಯಾವ ರೀತಿ ಒಂದು ದೋಚಿಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಕಾಯ್ತಾ ಇದ್ರು. ಮಿಲಿಟರಿ ಕಾರಣಗಳು, ಕೆಲವೊಂದು ಮಿಲಿಟರಿ ಕಾರಣಗಳು ಕೂಡ ದಂಗೆ ಆಗಲಿಕ್ಕೆ ಕಾರಣ ಆಗ್ತದೆ. ಭಾರತೀಯ ಸೈನಿಕರನ್ನು ಬ್ರಿಟಿಷರು ಕೀಳಾಗಿ ಕಾಣ್ತಾರೆ. ಅವರಿಗೆ ಯಾವುದೇ ಸವಲತ್ತನ್ನು ಕೊಡುವುದಿಲ್ಲ, ಸರಿಯಾದ ಹಣವನ್ನು ಕೂಡ ಕೊಡುವುದಿಲ್ಲ. ಅವರನ್ನು ಸಮಾನವಾಗಿ ನೋಡುವುದಿಲ್ಲ. ಅವರಿಗೆ ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಅವರ ಜನರಿಗೆ, ಯುರೋಪಿಯನ್ ಜನರಿಗೆ ಕೆಲಸಗಳನ್ನು ಕೊಡುವಂಥದ್ದು, ಅವರಿಗೆ ಹೆಚ್ಚಿನ ಸಂಬಳವನ್ನು ಕೊಡುವಂಥದ್ದು, ಇವರಿಗೆ ಕಡಿಮೆ ಸಂಬಳ, ನಮ್ಮ ಭಾರತೀಯರಿಗೆ ಕಡಿಮೆ ಸಂಬಳವನ್ನು ಕೊಡುವಂಥದ್ದು, ಯಾವುದೇ ರೀತಿಯ ಬಡ್ತಿಯನ್ನು ಕೊಡದೇ ಇರುವಂಥದ್ದು, ಆ ರೀತಿಯ ತಾರತಮ್ಯವನ್ನು ಬ್ರಿಟಿಷರು ಮಾಡ್ತಾಯಿದ್ರು. ಇನ್ನು ಕಂಪನಿಯ ಸೈನ್ಯದಲ್ಲಿ ಎಲ್ಲ ಜಾತಿಗಳ ಜನರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುವ ಪರಿಪಾಠ ಕೂಡ ಬೆಳೆಯಿತು ಮತ್ತು ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲವು ಕ್ರಮಗಳನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಜಾರಿಗೆ ತರ್ತದೆ. ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ ಸಮುದ್ರವನ್ನು ದಾಟುವಂತೆ ಇರಲಿಲ್ಲ ಎಂಬ ಕಟ್ಟುಪಾಡನ್ನು ವಿಧಿಸಲಾಗಿತ್ತು. ಇದನ್ನು ಮೀರಿ ಭಾರತೀಯ ಸೈನಿಕರು ಸಮುದ್ರವನ್ನು ದಾಟಿ ವಿದೇಶಗಳಿಗೆ ಹೋಗಿ ಯುದ್ಧ ಮಾಡಬೇಕಾಗಿ ಬರುತ್ತಿತ್ತು. ಇದು ಸೈನಿಕರ ಅತೃಪ್ತಿಗೆ ಕಾರಣವಾಗಿ ಕೂಡ ಆಗಿತ್ತು. ಇನ್ನು ತಕ್ಷಣದ ಕಾರಣಗಳು, ರಾಜಕೀಯ ಕಾರಣಗಳು, ಆಡಳಿತ ಕಾರಣಗಳು, ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಮಿಲಿಟರಿ ಕಾರಣಗಳು, ತಕ್ಷಣದ ಕಾರಣಗಳು. ದಂಗೆ ಅತ್ಯಂತ ತಕ್ಷಣ ಕಾರಣವೆಂದರೆ ವಿನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ಅಂದರೆ ಬಂದೂಕಿನ ಒಂದು ಭಾಗಕ್ಕೆ ದನದ ಅಥವಾ ಹಂದಿಯ ಕೊಬ್ಬನ್ನು ಸವರಲಾಗಿತ್ತು ಎಂದು ವದಂತಿ ಇತ್ತು. ಈ ವದಂತಿ ಅತ್ಯಂತ ವೇಗವಾಗಿ ಎಲ್ಲೆಡೆ ಕೂಡ ಹಬ್ಬಿತು ಮತ್ತು ಭಾರತೀಯ ಸೈನಿಕರು ಭಾವೋದ್ವೇಗಕ್ಕೆ ಒಳಗಾಗಿ ಸೈನ್ಯದಲ್ಲಿ ದಂಗೆಗೆ ಕಾರಣವಾದರು. ಇವಿಷ್ಟು ವಿಚಾರ 1857ರ ದಂಗೆಗೆ ಕಾರಣಗಳು. ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗುವ. ರಾಜಕೀಯ ಕಾರಣಗಳು,
ರಾಜಕೀಯ ಕಾರಣಗಳು, ಆಡಳಿತ ಕಾರಣಗಳು, ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಮಿಲಿಟರಿ ಕಾರಣಗಳು, ತಕ್ಷಣದ ಕಾರಣಗಳು. ಇವಿಷ್ಟು ವಿಚಾರಗಳು ದಂಗೆಯ ಕಾರಣಗಳಲ್ಲಿ ಬರ್ತದೆ. ನಾವೀಗ ಮುಖ್ಯವಾಗಿ ಮೂಲಭೂತ ಕರ್ತವ್ಯಗಳನ್ನು ನೋಡ್ಕೊಳ್ಳೋ ಸ್ನೇಹಿತರೆ. ಮೂಲಭೂತ ಕರ್ತವ್ಯಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಅದರನ್ನು ಪಾಯಿಂಟ್ಸನ್ನು ಇಲ್ಲಿ ನಾನು ಬರ್ಕೊಂಡಿರುವಂಥದ್ದು. ಮತ್ತೊಮ್ಮೆ ಮೂಲಭೂತ ಕರ್ತವ್ಯಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಪಾಯಿಂಟ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಟ್ಟು 11 ಪಾಯಿಂಟ್ಸ್ಗಳು ನಾವಿಲ್ಲಿ ಕಾಣ್ಬೋದು. 1 ಸಂವಿಧಾನ, ಮೂಲಭೂತ ಕರ್ತವ್ಯಗಳು. 1 ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. 2 ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. ಸ್ವತಂತ್ರ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. ಭಾರತದ ಪರಮಾಧಿಕಾರ, ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು. ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು. ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು. ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡುವುದು. 5 ಎಲ್ಲರಲ್ಲಿಯೂ ಕೂಡ ಸಾಮರಸ್ಯ, ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತಹ ಆಚರಣೆಗಳನ್ನು ತ್ಯಜಿಸುವುದು. ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವಂತಹ ಆಚರಣೆಗಳನ್ನು ತ್ಯಜಿಸುವುದು. 6 ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು. ನಮ್ಮ ಸಂಸ್ಕೃತಿ ಗೌರವಿಸಿ ರಕ್ಷಿಸುವುದು. 7 ಅರಣ್ಯಗಳು, ಸರೋವರಗಳು, ನದಿಗಳು, ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. 8 ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು. ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು. ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು. 10 ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. ತಂದೆ ತಾಯಿ ಮಕ್ಕಳಿಗೆ ಏನು ಮಾಡಬೇಕು? 4 ರಿಂದ 14 ವರ್ಷದ ಒಳಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. 4 ರಿಂದ 16 ವರ್ಷದ ತನಕ ಏನು ಕೊಡಬೇಕು? ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕು. ಇವಿಷ್ಟು ಮೂಲಭೂತ ಕರ್ತವ್ಯಗಳಲ್ಲೇ ಇರುವಂಥದ್ದು. ಈ 11 ಪಾಯಿಂಟ್ಸನ್ನು ಬರೆದು ನಂತರ ಸ್ವಲ್ಪ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗಿ ಸ್ನೇಹಿತರೆ. ಮೂಲಭೂತ ಕರ್ತವ್ಯಗಳು ತುಂಬಾ ಮುಖ್ಯವಾಗಿರುವಂತಹ ಮತ್ತೊಂದು ಪ್ರಶ್ನೆ ಸಂವಿಧಾನದ ಲಕ್ಷಣಗಳು. ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಸಂವಿಧಾನದ ಲಕ್ಷಣಗಳು. ಯಾವುದೆಲ್ಲ ಬರ್ತದೆ ಸಂವಿಧಾನದ ಲಕ್ಷಣಗಳಲ್ಲಿ? ಲಿಖಿತ ಸಂವಿಧಾನ, ಇದರ ಸಂಪೂರ್ಣ ವಿವರಣೆಯನ್ನು ನಾನು ಈಗಾಗಲೇ ಮಾಡಿದ್ದೇನೆ. ಇಲ್ಲಿ ನಿಮಗೆ ಪಾಯಿಂಟ್ಸ್ಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಪಾಯಿಂಟ್ಗಳನ್ನು ನೀವು ಕೂಡ ಬಾಯಲ್ಲಿ ಹೇಳ್ತಾ ಹೋಗಿ, ಆವಾಗ ನಿಮಗೆ ಅದು ನೆನಪಲ್ಲಿ ಉಳಿತದೆ. ಸಂವಿಧಾನದ ಲಕ್ಷಣಗಳು. ಲಿಖಿತ ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ. 3 ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. 4 ಕಲ್ಯಾಣ ರಾಜ್ಯ. 5 ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ. ಸಂಸದೀಯ ಕಾರ್ಯಾಂಗ ಪದ್ಧತಿ. ಮೂಲಭೂತ ಹಕ್ಕುಗಳು. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು.
ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ, ಏಕ ಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ. ಇವಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು. ನೀವು ಈಗ 5 ಅಂಕದ ಪ್ರಶ್ನೆಯನ್ನು ಬರೀತಾ ಇದ್ದೀರಿ ಅಂತ ಹೇಳಿದರೆ 1.5 ಪುಟದಷ್ಟು ಉತ್ತರವನ್ನು ಬರೆಯಿರಿ ಸ್ನೇಹಿತರೆ. 1.5 ಪುಟದಷ್ಟು. 10 ಅಂಕಕ್ಕೆ ಬಂದಾಗ 3ರಿಂದ 4 ಪುಟದಷ್ಟು ಉತ್ತರ ಬರೆಯಿರಿ. 15 ಅಂಕದ ಪ್ರಶ್ನೆಗಳಿಗೆ 4ರಿಂದ 5 ಪುಟದಷ್ಟು ನಿಮ್ಮ ಉತ್ತರಗಳು ಇರಲಿ. ಯಾವುದೇ ಒಂದು ಪ್ರಶ್ನೆಗೆ ಇಷ್ಟೇ ಉತ್ತರವನ್ನು ಬರೀಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ. ಆದರೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ನಾವು ಬರಿಬೇಕಂತಾದರೆ ಇಷ್ಟನ್ನು ಬರ್ಕೊಳ್ಬೋದು. ಇನ್ನಷ್ಟು ಸಮಯ ಇದೆ, ನೀವು ತುಂಬಾ ಫಾಸ್ಟಾಗಿ ಬರಿತಾ ಇದ್ದೀರಿ ಅಂತಾದರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಅದನ್ನು ಇನ್ನಷ್ಟು ಹೆಚ್ಚಿನ ಪುಟಗಳನ್ನು ಬರಿತಾ ಹೋಗ್ಬೋದು. ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಿ ಬರಬೇಡಿ. ಯಾವುದೇ ಪ್ರಶ್ನೆಯನ್ನು ನೀವು ಬಿಟ್ಟು ಬರಬೇಡಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬರಬೇಕು ಸ್ನೇಹಿತರೆ, ಬಿಟ್ಟು ಬರಬೇಡಿ. ನಿಮಗೆ ಏನೆಲ್ಲ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಹೇಗೆ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ, ಅದೇ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಬನ್ನಿ. ಯಾವುದನ್ನು ಕೂಡ ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ, ಮಾವೋ ಸೇ ತುಂಗ್. ಇದು ಪ್ರಶ್ನೆಗಳು ಬಂದಿದೆ, 2-3 ಬಾರಿ ಕೇಳಿದ್ದಾರೆ ಸ್ನೇಹಿತರೆ ಈ ಪ್ರಶ್ನೆಯನ್ನು. ಮಾವೋ ಸೇ ತುಂಗ್ನವರ ಬಗ್ಗೆ, ಮಾವೋ ಸೇ ತುಂಗ್ನ ಸಾಧನೆಯನ್ನು ತಿಳಿಸಿ ಅಂತ 15 ಅಂಕಕ್ಕೆ ಕೇಳಿದ್ದಾರೆ. ನೋಡಿ, 1857ರ ದಂಗೆಯ ಕಾರಣ ಇಲ್ಲಿ 15 ಅಂಕಕ್ಕೆ ಕೇಳಿದ್ದಾರೆ. ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ. ನಾವು ಈಗಾಗಲೇ ಈ ವಿಡಿಯೋವನ್ನು ಇದರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ, 1857ರ ದಂಗೆಯ ಕಾರಣಗಳು. ಈಗ ನಾವು ನೋಡ್ತಾ ಇರುವಂಥದ್ದು ಮಾವೋ ಸೇ ತುಂಗ್ ಅವರ ಸಾಧನೆಗಳನ್ನು ಸ್ವಲ್ಪ ಕೊಟ್ಟಿದ್ದಾರೆ. ಆದರೆ ನಮಗೆ ತುಂಬಾ ಬರಿತಾ ಹೋಗ್ಬೋದು. ಪಾಯಿಂಟ್ಸನ್ನು ಮಾಡಿಕೊಂಡು ಬರಿಬೇಕು. ಅವರು ಸೈನಿಕರಾಗಿದ್ದರು, ರಾಜಕಾರಣಿಯರಾಗಿದ್ದರು, ಕವಿಯಾಗಿದ್ದರು ಎನ್ನುವಂಥದ್ದನ್ನು ಎಲ್ಲವನ್ನು ಕೂಡ ಪಾಯಿಂಟ್ಸ್ ಮಾಡ್ಕೊಂಡು ಬರೆದ್ರೆ ಅಲ್ಲಿ ನಮಗೆ 10-15 ಪಾಯಿಂಟ್ಸ್ಗಳು ಸಿಗ್ತದೆ. ಅದನ್ನೇ ನಂತರ ಸ್ವಲ್ಪ ವಿವರಿಸ್ತಾ ಹೋದರೆ ಆಯಿತು. ಬನ್ನಿ ನಾವು ಮಾವೋ ಸೇ ತುಂಗ್ನ ಬಗ್ಗೆ ತಿಳ್ಕೊಳ್ಳೋಣ. ಮಾವೋ ಸೇ ತುಂಗ್ ಹುನಾನ್ ಪ್ರಾಂತ್ಯದ ಶಾವೋಶಾನ್ ಎಂಬಲ್ಲಿ ಡಿಸೆಂಬರ್ 26, 1893ರಲ್ಲಿ ಶ್ರೀಮಂತ ರೈತ ಕುಟುಂಬದಲ್ಲಿ ಜನ್ಮ ತಾಳ್ತಾರೆ. ಈತನನ್ನು ಮಾವೋ ಸೇ ತುಂಗ್ ಎಂದು ಕರೆಯಲಾಯಿತು. ಚೀನಾದ ಕಮ್ಯುನಿಸ್ಟ್ ಮತ್ತು ಕ್ರಾಂತಿಕಾರಿಯಾಗಿ ಮಾವೋ ಸೇ ತುಂಗ್ ಅವರು ಜನಜನಿತರಾಗಿದ್ದಾರೆ. ಆಧುನಿಕ ಚೀನಾದ ಜನತಾ ಗಣರಾಜ್ಯದ ಪಿತಾಮಹರು ಕೂಡ ಆಗಿದ್ದಾರೆ. ರೈತರ ಧೋರಣೆಯ ಮಹಾನಾಯಕರು ಕೂಡ ಆಗಿದ್ದಾರೆ. ಬಾಲ್ಯದಿಂದಲೂ ಕ್ರಾಂತಿ ಮನೋಭಾವದವರಾಗಿದ್ದ ಮಾವೋ ಸೇ ತುಂಗ್ ಕಾರ್ಲ್ ಮಾರ್ಕ್ಸ್ ಬರಹಗಳಿಂದ ಪ್ರಭಾವಿತರಾಗಿದ್ದರು. ಕಾನ್ಫ್ಯೂಷಿಯಸ್ ತತ್ವಗಳಿಂದ ಪ್ರೇರೇಪಿತರಾಗಿದ್ದರು. ಮುಂದೆ ಲೆನಿನ ಕಾರ್ಯಾಚರಣೆಗಳಿಂದ ರಾಷ್ಟ್ರ ರಾಜಕಾರಣಗಳಲ್ಲಿ ಉತ್ಸಾಹಕರಾದರು. ಪೀಕಿಂಗ್ ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥಪಾಲಕರಾಗಿ ಮಾವೋ ಕೈಗೆ ಸಿಕ್ಕ ಎಲ್ಲ ಉತ್ತಮ ಗ್ರಂಥಗಳನ್ನು ಓದಿದರು. ಮಹಾನ್ ದೇಶಭಕ್ತರಾಗಿದ್ದ ಮಾವೋ ಸೇ ತುಂಗ್ ದೇಶದ ದುಸ್ಥಿತಿಗೆ ಮರುಗಿದರು. ರೈತರ ಸಂಕಷ್ಟಗಳಿಗೆ ಮರುಕಪಟ್ಟರು. ಅನ್ಯಾಯ ಶೋಷಣೆಗಳ ವಿರುದ್ಧ ಆತ ಸಂಘಟಿಸಿದ ರೈತ ಮಹಾಜಾತ ಚೀನಾದಲ್ಲಿ ಪ್ರತಿಭಟನೆಯ ಮಹಾಪ್ರವಾಹವೇ ಹರಿಯಿತು. ದಕ್ಷಿಣದಿಂದ ಪೀಕಿಂಗ್ ತನಕ ಜರುಗಿದ ಈ ಕಾಲ್ನಡಿಗೆಯಲ್ಲಿ ಲಕ್ಷಾಂತರ ಚೀನಿಯರು ಪಾಲ್ಗೊಂಡರು. 1911ರ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ಅವರ ಯಶಸ್ಸಿನಲ್ಲಿ ಮಾವೋ ಸೇ ಹರ್ಷಿತರಾದರು. ಅನಂತರದ ಬೆಳವಣಿಗೆಯಿಂದ ನೊಂದರು. ರಾಷ್ಟ್ರ ಹಿತಚಿಂತನೆಯಿಂದ ದೂರ ಉಳಿಯಲಿಲ್ಲ. ಮಾವೋನ ಭಗೀರಥ ಪ್ರಯತ್ನದಿಂದ ಅಕ್ಟೋಬರ್ 1949ರಲ್ಲಿ ಚೀನಾ ಜನತಾ ಗಣರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ನವೆಂಬರ್ 9, 1976ರಲ್ಲಿ ದಿವಂಗತನಾಗುವ ತನಕ
ಅವರ ಅಧ್ಯಕ್ಷರಾಗಿ ಮಾವೋ ದಕ್ಷತೆಯನ್ನು ವ್ಯಕ್ತಪಡಿಸಿದರು. ಅವರು ಏನೆಲ್ಲ ಆಗಿದ್ರು ಅಂತ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಹಾಕ್ತಾ ಹೋಗಿ. ಸೈನಿಕರಾಗಿದ್ದರು, ಮಾವೋ ಸೇತುಂಗ್ ಸೈನಿಕರಾಗಿ ಕೆಲಸವನ್ನು ಮಾಡಿದ್ದಾರೆ. ರಾಜಕಾರಣಿಯಾಗಿದ್ದರು, ಕವಿಯಾಗಿದ್ದರು, ನೀತಿವಂತರಾಗಿದ್ದರು, ಚೀನಿಯರ ಹೃದಯವನ್ನು ಸೂರೆಗೊಂಡಿದ್ದಾರೆ, ಮನುಷ್ಯನ ನೈತಿಕತೆ ಸದಾ ಮುಂದಿರಬೇಕು ಅಂತ ಹೇಳಿದರು, ವಿನಃ ಭೌತಿಕ ಸುಖ ಸಂಪತ್ತಲ್ಲ ಎಂಬುದು ಅವರ ಉವಾಚವಾಗಿತ್ತು. ವಸಾಹತುಶಾಹಿತ್ವ ಮತ್ತು ಸರ್ವಾಧಿಕಾರಕ್ಕೆ ಆತ ಸದಾ ವಿರೋಧಿಯಾಗಿದ್ದ. ಯಾವುದಕ್ಕೆ ವಿರೋಧಿಯಾಗಿದ್ದರು? ವಸಾಹತುಶಾಹಿತ್ವ ಮತ್ತು ಸರ್ವಾಧಿಕಾರಕ್ಕೆ ಆತ ಸದಾ ವಿರೋಧಿಯಾಗಿದ್ದ. ಆತನ ಮಾರ್ಗದರ್ಶನದಲ್ಲಿ ಚೀನಿಯರ ಕನಸಿನ ಗಣರಾಜ್ಯದ ಪುಷ್ಪ ಅರಳಿತು. ಅವರ ಮಾರ್ಗದರ್ಶನದಲ್ಲಿ ಚೀನಿಯರ ಕನಸಿನ ಗಣರಾಜ್ಯ ಪುಷ್ಪ ಅರಳಿತು. ಕ್ರಾಂತಿಯ ಕಾವು ಮತ್ತು ಹೂವಿನ ಕೋಮಲಕ್ಕೆ ಮಾವೋಸೆಯ ನೀತಿ ನಿರ್ಧಾರಗಳಲ್ಲಿ ಪ್ರತಿಫಲಿತವಾಗುವ ಗುಣಗಳಾಗಿದ್ದವು. ಆದ್ದರಿಂದ ಮಾವೋ ಸೇತುಂಗ್ ಇಂದಿಗೂ ಕೂಡ ಕೋಟ್ಯಾಂತರ ಗಣತಂತ್ರೀಯರ ಆರಾಧಕ ಮೂರ್ತಿಯಾಗಿ ಉಳಿದಿದ್ದಾರೆ. ಇವಿಷ್ಟು ಮಾವೋ ಸೇತುಂಗ್ ಅವರ ಒಂದು ಸಾಧನೆಗಳಾಗಿದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಯಾರೆಲ್ಲ ನೋಡ್ಕೊಳ್ಳಿಲ್ವೋ ಒಮ್ಮೆ ಇದನ್ನು ನೋಡಿಕೊಳ್ಳಿ. ಇದು 2024 ಹಳೆಯ ಪ್ರಶ್ನೆ ಪತ್ರಿಕೆ ಕೋರ್ಸ್ 5 ಇತಿಹಾಸದಿಂದ ಅಂತಿಮ 3rd ಇಯರ್ BA ಹಿಸ್ಟ್ರಿ ಕೋರ್ಸ್ 5ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ವಿಭಾಗ ಎಯಲ್ಲಿ 5 ಅಂಕದ ಪ್ರಶ್ನೆ. ಬ್ರಿಟಿಷರ ಆಡಳಿತ ನೀತಿಗಳು, ಖಿಲಾಫತ್ ಚಳವಳಿ, ಮಂಚೂರಿಯಾದ ಬಿಕ್ಕಟ್ಟು, ಪರ್ಲ್ ಹಾರ್ಬರ್ ಮೇಲೆ ದಾಳಿ, ಪೋರ್ಟ್ಸ್ಮೌತ್ ಒಪ್ಪಂದ, ಪೂನಾ ಒಪ್ಪಂದ. ವಿಭಾಗ ಬಿಯಲ್ಲಿ 10 ಅಂಕದ ಪ್ರಶ್ನೆಗಳು. 1857ರ ದಂಗೆಯ ಕಾರಣಗಳನ್ನು ಚರ್ಚಿಸಿ. ಇಲ್ಲಿ 10 ಅಂಕಕ್ಕೆ ಕೇಳಿದ್ದಾರೆ. ಅದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ. ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 15 ಅಂಕಕ್ಕೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಚೀನಾ ಜಪಾನ್ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವರ್ಣಿಸಿ. ವಾಷಿಂಗ್ಟನ್ ಸಮ್ಮೇಳನಕ್ಕೆ ಕಾರಣಗಳು ಮತ್ತು ಸಾಧನೆಗಳನ್ನು ಪರಿಶೀಲಿಸಿ. ಇಂಡೋನೇಷ್ಯಾ ವಸಾಹತೀಕರಣವನ್ನು ವಿವರಿಸಿ. ಭಾರತದ ವಿಭಜನೆಗೆ ಕಾರಣಗಳನ್ನು ವಿವರಿಸಿ. ವಿಭಾಗ ಸಿ 15 ಅಂಕದ ಪ್ರಶ್ನೆಗಳು. ಕ್ವಿಟ್ ಇಂಡಿಯಾ ಚಳುವಳಿಯ ಕುರಿತು ಬರೆಯಿರಿ. ಕ್ವಿಟ್ ಇಂಡಿಯಾ ಚಳುವಳಿ. ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳನ್ನು ಬರೆಯಿರಿ. ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳು. ಭಾರತದಲ್ಲಿ ಕೋಮುವಾದದ ಬೆಳವಣಿಗೆಗೆ ಕಾರಣಗಳೇನು? ಭಾರತದಲ್ಲಿ ಕೋಮುವಾದದ ಬೆಳವಣಿಗೆಗೆ ಕಾರಣಗಳೇನು? 15 ಹೋ ಚಿ ಮಿನ್ ಅವರ ಸಾಧನೆಗಳನ್ನು ಬರೆಯಿರಿ. ಹೋ ಚಿ ಮಿನ್ ಅವರ ಸಾಧನೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ವಿಚಾರಗಳು ಸ್ನೇಹಿತರೆ. ಇದರ 5 ಅಂಕದಲ್ಲಿ ಬಂದಿರೋ ಪ್ರಶ್ನೆಯ ಉತ್ತರವನ್ನು ಹುಡ್ಕೊಳ್ಳಿ, ಉತ್ತರವನ್ನು ನೋಡಿ ಅದನ್ನು ಕಲ್ತುಕೊಳ್ಳಿ. ಸ್ವಲ್ಪ ಏನಿದೆ ವಿಚಾರ, ಆ ವಿಚಾರ ಯಾವುದಕ್ಕೆ ಸಂಬಂಧಪಟ್ಟಿದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. 5 ಅಂಕದ ಬಂದಿರೋ ಪ್ರಶ್ನೆಗಳನ್ನು ಕೂಡ ನಾವು ಓದ್ತಾ ಹೋಗಬೇಕು. ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಮಾವೋ ಸೇತುಂಗ್ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್. ಮೂಲಭೂತ ಕರ್ತವ್ಯಗಳನ್ನು ಓದ್ಕೊಳ್ಳಿ, ಸಂವಿಧಾನದ ಲಕ್ಷಣಗಳನ್ನು ಕೂಡ ಓದ್ಕೊಳ್ಳಿ. ಎರಡೂ ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆ. ಇನ್ನು ನಮಗೆ ಘಟಕ 23ರಲ್ಲಿ ವಿದೇಶಾಂಗ ನೀತಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ವಿದೇಶಾಂಗ ನೀತಿಯ ಲಕ್ಷಣಗಳು. ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ಅವರು ಈ ಒಂದು ಬುಕ್ಕಲ್ಲಿ ಕೊಡಲಿಲ್ಲ, ಅದರ ಪಾಯಿಂಟ್ಸ್ಗಳನ್ನು ನಾನು ಬರ್ಕೊಂಡಿದ್ದೇನೆ ನೋಡಿ. ವಿದೇಶಾಂಗ ನೀತಿಯ ಲಕ್ಷಣಗಳು. 1 ರಕ್ಷಣೆ. ವಿದೇಶಾಂಗ ನೀತಿ ಏನು ಮಾಡ್ತದೆ? ನಮ್ಮನ್ನು ರಕ್ಷಣೆ ಮಾಡ್ತದೆ, ರಕ್ಷಣೆ. 2 ಭದ್ರತೆಯನ್ನು ಕೂಡ ಒದಗಿಸ್ತದೆ. ರಕ್ಷಣೆ, ಭದ್ರತೆ. ಆರ್ಥಿಕ ಪ್ರಯೋಜನಗಳು. ಮಾನವೀಯ ನೆರವು. ಶಾಂತಿ ಇತ್ಯರ್ಥ. ಸೈನಿಕ ಸಹಾಯ.
ಶಾಂತಿ ಇತ್ಯರ್ಥ, ಸೈನಿಕ ಸಹಾಯ, ಪರಸ್ಪರ ಗೌರವ, ಸಮಗ್ರತೆ, ಪರಸ್ಪರ ಗೌರವ, ಸಮಗ್ರತೆ, ಸಮಾನತೆ. ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ಕೊಳ್ತೇನೆ. ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬರಲಿ, ನಂತರ ಅದರಲ್ಲಿರುವಂಥ ವಿಚಾರವನ್ನು ನಿಮಗೆ ಬರಿತಾ ಹೋಗ್ಬೋದು. ವಿದೇಶಾಂಗ ನೀತಿಯ ಲಕ್ಷಣಗಳು: ರಕ್ಷಣೆ. ವಿದೇಶಾಂಗ ನೀತಿಯ ಲಕ್ಷಣಗಳು: ಒಂದು, ರಕ್ಷಣೆ, ಭದ್ರತೆ, ಅಧಿಕ ಪ್ರಯೋಜನಗಳು, ಆರ್ಥಿಕ ಪ್ರಯೋಜನಗಳು. ರಕ್ಷಣೆ, ಭದ್ರತೆ, ಆರ್ಥಿಕ ಪ್ರಯೋಜನಗಳು, ಮಾನವೀಯ ನೆರವುಗಳು, ಶಾಂತಿ ಇತ್ಯರ್ಥ, ಸೈನಿಕ ಸಹಾಯ, ಪರಸ್ಪರ ಗೌರವ, ಸಮಗ್ರತೆ, ಸಮಾನತೆ. ಇವಿಷ್ಟು ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಇನ್ನು ಪಂಚಶೀಲ ತತ್ವದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪಂಚಶೀಲ ತತ್ವಗಳ ಬಗ್ಗೆ ಗೊತ್ತಿರಬೇಕಾದ್ದು ಮುಖ್ಯವಾದ ವಿಚಾರ ಆಗಿರುತ್ತದೆ. ವಿದೇಶಾಂಗ ನೀತಿಯ ಬಹುಮುಖ್ಯ ವಿಚಾರ ಅಂತ ಹೇಳಿದರೆ ಶಾಂತಿಯುತವಾಗಿ ವ್ಯವಹಾರ ಮಾಡುವಂಥದ್ದು, ನಿಶಸ್ತ್ರೀಕರಣ, ಹಿಂಸಾತ್ಮಕವಲ್ಲದಂತಹ ಒಂದು ಸಮಸ್ಯೆಯನ್ನು ಮಾಡುವಂಥದ್ದು. ಪಂಚಶೀಲ ತತ್ವಗಳು ಗೊತ್ತಿರಲಿ, ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಕೇಳ್ತಾರೆ. ಅದು ಪಂಚಶೀಲ ತತ್ವಗಳು ಯಾವುದೆಲ್ಲ? ನಮ್ಮ ಪಂಚಶೀಲ ತತ್ವಗಳು: ಸಾರ್ವಭೌಮತ್ವಕ್ಕೆ ಮನ್ನಣೆ, ಯುದ್ಧ ನಿಷೇಧ ನೀತಿ, ದೂರವಿರುವ ನೀತಿ, ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವ ನೀತಿ, ಸಮಾನತೆಗಾಗಿ ಪರಸ್ಪರ ಸಹಕಾರ ಮತ್ತು ಸಹಾಯ, ಶಾಂತಿಯುತ ಸಹಬಾಳ್ವೆ. ಪಂಚಶೀಲ ತತ್ವಗಳು ದೇಶದ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ಮನ್ನಣೆ, ದೇಶದ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ಮನ್ನಣೆ. 2, ಉಭಯತ್ರರ ಹಿತದೃಷ್ಟಿಯಿಂದ ಯುದ್ಧ ನಿಷೇಧ ನೀತಿ, ಉಭಯತ್ರರ ಹಿತದೃಷ್ಟಿಯಿಂದ ಯುದ್ಧ ನಿಷೇಧ ನೀತಿ. 3, ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವ ನೀತಿ, ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವ ನೀತಿ. ಸಮಾನತೆಗಾಗಿ ಪರಸ್ಪರ ಸಹಾಯ ಮತ್ತು ಸಹಕಾರ, ಸಮಾನತೆಗಾಗಿ ಪರಸ್ಪರ ಸಹಕಾರ ಮತ್ತು ಸಹಾಯ. ಶಾಂತಿಯುತ ಸಹಬಾಳ್ವೆ ಏನು ಬರ್ತದೆ? ಶಾಂತಿಯುತ ಸಹಬಾಳ್ವೆ. ಇದು ಪಂಚಶೀಲ ತತ್ವಗಳಲ್ಲಿ ಬರುವಂಥದ್ದು. ಏನಿದು ಪಂಚಶೀಲ ತತ್ವಗಳು? ಮೊದಲಿಗೆ ಅದರ ಬಗ್ಗೆ ತಿಳ್ಕೊಳ್ಳುವ. 1954ರಲ್ಲಿ ಪಂಚಶೀಲ ತತ್ವಗಳನ್ನು ವಿದೇಶಾಂಗ ನೀತಿಯಲ್ಲಿ ವಿದ್ಯುಕ್ತವಾಗಿ ಅಳವಡಿಸಲಾಯಿತು. ಪಂಚಶೀಲ ತತ್ವ ಎಲ್ಲಿರುವಂಥದ್ದು? ಇದು ವಿದೇಶಾಂಗ ನೀತಿಯಲ್ಲಿರುವಂಥದ್ದು. ವಿದೇಶಾಂಗ ನೀತಿಯಲ್ಲಿ ಪಂಚಶೀಲ ತತ್ವವನ್ನು ಅಳವಡಿಸಲಾಯಿತು. ಶಾಂತಿಯುತ ಸಹಬಾಳ್ವೆ ಮತ್ತು ಸಮಾನತ್ವ ಇದರ ಅಡಿಪಾಯ. ಪಂಚಶೀಲ ತತ್ವದ ವಿಚಾರ ಏನು? ಶಾಂತಿಯುತವಾಗಿ ನಡೆಸಬೇಕು, ಶಾಂತಿಯುತವಾಗಿರಬೇಕು, ಸಮಾನತೆ ಇರಬೇಕು, ಸಹಬಾಳ್ವೆ ಇರಬೇಕು ಎನ್ನುವಂಥದ್ದೇ ಪಂಚಶೀಲ ತತ್ವದ ಅಡಿಪಾಯ. ಸಮಾನತೆ, ಶಾಂತಿಯುತತೆ, ಸಹಬಾಳ್ವೆ ಇದರ ಅಡಿಪಾಯ. ವಿಶ್ವದ ಬಹುತ್ವ ಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ಪಂಚಶೀಲ ತತ್ವಗಳನ್ನು ರಚಿಸಲಾಯಿತು. ರಾಜಕೀಯ ನೀತಿ ನಡವಳಿಕೆಗಳಲ್ಲಿ ವಿವಿಧತೆ, ಜನಾಂಗೀಯ ವೈವಿಧ್ಯತೆ, ಸಾಮಾಜಿಕ ವೈವಿಧ್ಯತೆ, ಆರ್ಥಿಕ ಭಿನ್ನತೆಗಳ ನಡುವೆ ಕೆಲ ಸಮಾನ ಹಿತಾಸಕ್ತಿಗಳಿವೆ. ಅವುಗಳ ದೃಷ್ಟಿಕೋನದಿಂದ ಅಂತಾರಾಷ್ಟ್ರೀಯ ಸಂಬಂಧಗಳ ಎಳೆಗಳನ್ನು ಜೋಡಿಸುವುದು ಸಾಧ್ಯ. ತನ್ಮೂಲಕ ವಿಶ್ವಶಾಂತಿ ಕಾಣಲು ಸಾಧ್ಯ. ಒಳಗೊಳ್ಳುವ ತತ್ವ ಆದರ್ಶಗಳನ್ನು ಪಾಲಿಸುವುದು, ತನ್ನಂತೆಯೇ ಪರರೆಂಬ ಮನೋಭಾವ ವೃದ್ಧಿಯಾಗುವ ವಿಚಾರಗಳು ಪಂಚಶೀಲ ತತ್ವದಲ್ಲಿದೆ. ಶಾಂತಿ, ಪ್ರಗತಿ ಮತ್ತು ರಕ್ಷಣೆ ಭಾರತ ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳು. ಈ ನಂಬಿಕೆಯ ಬುನಾದಿಯಲ್ಲಿ ಆಯಾ ದೇಶಗಳ ಪ್ರಾದೇಶಿಕ ಸಮಗ್ರತೆ, ಸ್ವತಂತ್ರದ ರಕ್ಷಣೆ, ವಿಶ್ವಶಾಂತಿಗೆ ಪ್ರಯತ್ನ, ಆರ್ಥಿಕ ಪ್ರಗತಿ, ವರ್ಣಭೇದ ನೀತಿ ಹಾಗೂ ವಸಾಹತುಶಾಹಿತ್ವಕ್ಕೆ ವಿರೋಧ ಭಾರತದ ವಿದೇಶಾಂಗ ನೀತಿಯಲ್ಲಿ ಸಮಾವೇಶಗೊಂಡಿದೆ. 1954 ಜೂನ್ ತಿಂಗಳಲ್ಲಿ ಭಾರತ ಮತ್ತು ಚೀನಾ ಶಾಂತಿ ಮತ್ತು ಸುಭದ್ರತೆಗಾಗಿ ಪರಸ್ಪರ ತೀರ್ಮಾನವನ್ನು ತೆಗೆದುಕೊಂಡವು. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ನೆಹರು ಅವರು ಪಂಚಶೀಲ ತತ್ವವನ್ನು ಅಧಿಕೃತವಾಗಿ ಘೋಷಣೆ ಮಾಡಿದರು. ಯಾರು ಘೋಷಣೆ ಮಾಡಿದರು? ನಮ್ಮ ಭಾರತದ ಪ್ರಧಾನಿಯಾದಂತಹ ನೆಹರು ಅವರು ಪಂಚಶೀಲ ತತ್ವದ ಘೋಷಣೆಯನ್ನು ಮಾಡ್ತಾರೆ. ಅದರ ಮುಖ್ಯಾಂಶಗಳು ಈ ರೀತಿಯಾಗಿದೆ. ದೇಶದ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ಮನ್ನಣೆ. ದೇಶದ
ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ಮನ್ನಣೆ. 2 ಉಭಯತ್ರರ ಹಿತದೃಷ್ಟಿಯಿಂದ ಯುದ್ಧ ನಿಷೇಧ ನೀತಿ. ಉಭಯತ್ರರ ಹಿತದೃಷ್ಟಿಯಿಂದ ಯುದ್ಧ ನಿಷೇಧ ನೀತಿ. 3 ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವ ನೀತಿ. ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವ ನೀತಿ. ಸಮಾನತೆಗಾಗಿ ಪರಸ್ಪರ ಸಹಾಯ ಮತ್ತು ಸಹಕಾರ. ಸಮಾನತೆಗಾಗಿ ಪರಸ್ಪರ ಸಹಾಯ ಮತ್ತು ಸಹಕಾರ. ಶಾಂತಿಯುತವಾದ ಸಹಬಾಳ್ವೆ. ಶಾಂತಿಯುತವಾದ ಸಹಬಾಳ್ವೆ. ಪರಸ್ಪರ ಘರ್ಷಣೆ ಘೋರ ಪರಿಣಾಮಗಳಿಗೆ ಕಾರಣ ಎನಿಸ್ತದೆ. ಅದು ರಾಷ್ಟ್ರಗಳನ್ನು ನಿರಾಸೆ, ಹತಾಶೆ ಮತ್ತು ನಷ್ಟದಲ್ಲಿ ಕೂಡ ಮುಳುಗಿಸ್ತದೆ. ದುರ್ಘಟನೆ ದುರಂತಗಳಿಗೆ ಕುಮ್ಮಕ್ಕು ನೀಡುತ್ತದೆ. ಘರ್ಷಣೆಯನ್ನು ಹುಟ್ಟುಹಾಕುತ್ತದೆ. ಅದರಿಂದ ಏನು ಮಾಡುವಂಥದ್ದು, ವಿವಾದಗಳು ಚರ್ಚೆ ಆಗ್ತದೆ, ವಿಚಾರ ವಿನಿಮಯದ ಮೂಲಕ ಬಗೆಹರಿಯತಕ್ಕದ್ದು. ಏಕತೆ ಬೇಕು, ಸೌಹಾರ್ದತೆಯ ನೀತಿ ಉತ್ತಮ ಲಾಭವನ್ನೇ ಕೂಡ ನೀಡ್ತದೆ. ಅಹಿಂಸೆ, ಸಹನೆ, ಆಕ್ರಮಣವಲ್ಲದ ನೀತಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಗಳ ಮೊತ್ತ. ಇದರಲ್ಲಿ ಮುಖ್ಯವಾಗಿ ನಾವು ಪಾಯಿಂಟ್ಸ್ಗಳನ್ನು ಓದ್ಕೊಳ್ಬೇಕು. ಪಂಚಶೀಲ ತತ್ವ ಅಂತ ಬಂದಾಗ ಈ 5 ಪಾಯಿಂಟ್ಸ್ಗಳನ್ನು ಬರಿಬೇಕಾಗ್ತದೆ. ಪಾಯಿಂಟ್ಸ್ಗಳನ್ನು ಮಾತ್ರ ನಾನು ಹೇಳುವುದರ ಜೊತೆಗೆ ಅದರ ಜೊತೆಗೆ ಸ್ವಲ್ಪ ವಿಚಾರ, ಅವರು ಕೊಟ್ಟಿರುವಂಥ ವಿಚಾರಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಕಾರಣ ಏನು ಅಂದರೆ, ತುಂಬ ಜನರಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲ. ಆಗ ಅದರೊಳಗೆ ಏನು ವಿಚಾರ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಆ ಒಂದು ಕಾರಣದಿಂದಾಗಿ ನಾನು ಏನು ಮಾಡ್ತಾ ಇದ್ದೇನೆ, ಅವ್ರು ಕೊಟ್ಟಿರುವಂಥ ವಿಚಾರಗಳು, ಈಗ ಪಂಚಶೀಲ ತತ್ವದ ಒಳಗೆ ಏನೆಲ್ಲ ವಿಚಾರಗಳು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಓದಿ ಹೇಳಿದ್ದೇನೆ. ಅದರಲ್ಲಿರುವಂಥದ್ದನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತುಂಬ ಜನರಿಗೆ ಅದರ ಅಗತ್ಯ ಇದೆ. ತುಂಬ ಜನರಿಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಆದಾಗ ಅದರೊಳಗೆ ಏನಿದೆ ಎನ್ನುವಂಥದ್ದು ಕೂಡ ಗೊತ್ತಿರೋದಿಲ್ಲ. ಆ ಒಂದು ಕಾರಣದಿಂದಾಗಿ ನಾನು ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನು ಓದಿ ನಿಮಗೆ ತಿಳಿಸ್ತಾ ಇರುವಂಥದ್ದು. ಇನ್ನು ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಆ 5 ಪಾಯಿಂಟ್ಸ್ಗಳು ಮಾತ್ರ. ಆ 5 ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಬೇಕು. ಆ 5 ಪಾಯಿಂಟ್ಸ್ಗಳು ನಿಮಗೆ ಬಾಯ್ಪಾಠ ಮಾಡಿ ಆದರೂ ಕಲಿಬೇಕು. ಪಂಚಶೀಲ ತತ್ವಗಳು ಹೆಚ್ಚಾಗಿ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ. ಪಂಚಶೀಲ ತತ್ವಗಳನ್ನು ವಿವರಿಸಿ ಎನ್ನುವಂಥದ್ದು. ಇವು ರಾಷ್ಟ್ರದರ್ಶದಲ್ಲೂ ಅರ್ಥಪೂರ್ಣವಾಗಿ ಸೂಕ್ಷ್ಮವಾಗಿ ಹೆಣೆಯಲ್ಪಟ್ಟಿದೆ. ಅವೇ ನಮ್ಮ ಸ್ವಾತಂತ್ರ್ಯ ಹೋರಾಟದ ಮಹಾ ಆದರ್ಶಗಳು. ರಾಷ್ಟ್ರದ ಆದರ್ಶ ಅಂತ ಬಂದಾಗ ಇಲ್ಲಿ ಪಂಚಶೀಲ ತತ್ವಗಳೇ ಬರುವಂಥದ್ದು. ಅವುಗಳ ದಟ್ಟ ಪ್ರಭಾವ ಭಾರತದ ವಿದೇಶಾಂಗ ನೀತಿಯ ಮೇಲಿದೆ. ಇಲ್ಲಿ ನೋಡಿ, ಪಂಚಶೀಲ ತತ್ವವನ್ನು ಎಲ್ಲಿ ಅಳವಡಿಸಿದ್ದಾರೆ? ವಿದೇಶಾಂಗ ನೀತಿಯಲ್ಲಿ ವಿದ್ಯುಕ್ತವಾಗಿ ಅಳವಡಿಸಿರುವಂಥದ್ದು ಈ ಪಂಚಶೀಲ ತತ್ವಗಳು. ಇದರಲ್ಲಿ 3 ಮುಖ್ಯ ವಿಚಾರ ಇರುವಂಥದ್ದು. ಅದುವೇ ಅದರ ಅಡಿಪಾಯ. ಯಾವುದದು? ಶಾಂತಿಯುತ ಸಹಬಾಳ್ವೆ, ಸಮಾನತ್ವ. ಶಾಂತಿಯುತ ಸಹಬಾಳ್ವೆ, ಸಮಾನತ್ವ. ಇದು ಪಂಚಶೀಲ ತತ್ವದ ಅಡಿಪಾಯ ಆಗಿರ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಮತ್ತಷ್ಟು ವಿಚಾರಗಳೊಂದಿಗೆ, ಮತ್ತಷ್ಟು ಮುಖ್ಯವಾದಂತಹ ಪ್ರಶ್ನೆಗಳೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಆದಷ್ಟು ಸಮಯ ಇರುವಾಗ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಯಾರೆಲ್ಲ ಇದುವರೆಗೆ ಓದಲಿಕ್ಕೆ ಆರಂಭ ಮಾಡಲಿಲ್ಲ, ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ. ಕೆಲವರಿಗೆ ಪರೀಕ್ಷೆಗಳು ಮುಗ್ದಿದೆ, ಇನ್ನು ಕೆಲವರಿಗೆ ಬರುವ ಅಂದರೆ ಮುಂದಿನ ಸಲದ ಎಕ್ಸಾಮ್ ಬರ್ತಾ ಇರ್ತದೆ. ಆ ಒಂದು ಪರೀಕ್ಷೆಗೆ ಕೂಡ ತಯಾರಿಯನ್ನು ಮಾಡ್ಕೊಳ್ಳಿ. ಆರಂಭದಿಂದಲೇ ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ತಾ ಹೋದರೆ ಕೊನೆಯದಾಗಿ ಪರೀಕ್ಷೆಯ ಸಮಯದಲ್ಲಿ ತುಂಬಾ ನಮಗೆ ಸುಲಭ ಆಗ್ತದೆ. ಇಲ್ಲ ಅಂತಂದರೆ ಏನಾಗ್ತದೆ, ಒಮ್ಮೆಲೆ ಒಂದೇ ಪೆಟ್ಟಿಗೆ ನಾವು ಓದ್ತೇವೆ ಅಂತ ಹೇಳಿದರೆ ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ನಮಗೆ ಒಂದು ಚಿಂತೆ ಆಗ್ತದೆ, ಟೆನ್ಷನ್ ಆಗ್ತದೆ, ತುಂಬ ಬರ್ಡನ್ ಕೂಡ ಆಗ್ತದಲ್ವ. ಇವತ್ತಿನಿಂದಲೇ ಸ್ವಲ್ಪ ತಯಾರಿಯನ್ನು ಮಾಡ್ತಾ ಹೋಗಿ, ಒಂದೊಂದು ಪ್ರಶ್ನೆಗೆ ಉತ್ತರವನ್ನು ಕಲಿತಾ ಹೋಗಿ, ಆವಾಗ ಎಲ್ಲದಕ್ಕೂ ಕೂಡ ಉತ್ತರವನ್ನು ನಮಗೆ ಕಲಿತ ಹಾಗೆ ಆಗ್ತದೆ. ಕೊನೆಯದಾಗಿ ಪರೀಕ್ಷೆಗೆ ಇರುವಾಗ ಎಲ್ಲವನ್ನು ಮತ್ತೊಮ್ಮೆ ಓದಿದ್ದು ನೆನಪಲ್ಲಿ ಇರ್ತದೆ ಸ್ನೇಹಿತರೆ. ಧನ್ಯವಾದಗಳು.